ಫೆಬ್ರವರಿ 20ನೇ ತಾರೀಕು ನಾವು ಆಲ್ಫಾ ಸಿನಿಮಾ ನೋಡೋದಕ್ಕೆ ನಮಗೆ ಎಷ್ಟೆಲ್ಲ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಕಡೆಯಲ್ಲಿ ಮೊದಲನೇ ಸಿನಿಮಾ ಆದರೂ ಕೂಡ ಇಂಟ್ರೊಡಕ್ಷನ್ ಆದರೂ ಕೂಡ 200% ಪರಿಶ್ರಮದೊಂದಿಗೆ ಆ್ಯಕ್ಟಿಂಗ್ ಮಾಡಿರುವಂತಹ ನಮ್ಮ ಹೇಮಂತ್ ಕುಮಾರ್ ಅವರು, ದಯವಿಟ್ಟು ಅವ್ರಿಗೊಮ್ಮೆ ಜೋರಾದ ಚಪ್ಪಾಳೆ. ವೆಲ್ ಡನ್ ಹೇಮಂತ್ ಅವರೇ. ಅದರ ಜೊತೆಯಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳದು ಅಚ್ಯುತ್ ಕುಮಾರ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ರಮೇಶ್ ಇಂದಿರ ಸರ್ ಆಗಿರಬಹುದು, ಇನ್ನು ನಮ್ಮ ಬಾಲು ನಾಗೇಂದ್ರ ಅವರಾಗಿರ್ಬಹುದು, ಅವರ ಜೊತೆಯಲ್ಲಿ ಕಾರ್ತಿಕ್ ಮಹೇಶ್, ಈ ರೀತಿಯಾಗಿ ಒಂದು ಒಳ್ಳೆ ತಾರಾ ಬಳಗವನ್ನು ಜೊತೆಯಾಗಿ ತಂದು ಆಲ್ಫಾ ಸಿನಿಮಾ ನೋಡೋದಕ್ಕೆ ನಾವೆಲ್ಲರೂ ರೆಡಿಯಾಗೋ ರೀತಿಯಲ್ಲಿ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ ವಿಜಯ್ ನಾಗೇಂದ್ರ ಸರ್. ಇದೀಗ ನಾವು ಇಡೀ ಒಂದು ಸಿನಿಮಾ ರೆಡಿ ಆಗಬೇಕು ಅಂದರೆ ಅದರ ಹಿನ್ನೆಲೆ ನಮ್ಮ ಆಡಿಯನ್ಸ್ ಆಗಿ ನಮಗೆ ಜನರಲ್ ಆಗಿ ಗೊತ್ತಿರೋದಿಲ್ಲ, ಏನೆಲ್ಲ ಕೆಲಸ ಮಾಡಿರ್ತಾರೆ, ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಎಷ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ಹೇಳಿ. ಈ ಜರ್ನಿಯ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ, ನಮ್ಮ ಆಲ್ಫಾ ಸಿನಿಮಾದ ಮೇಕಿಂಗ್ ವಿಡಿಯೋ. ಮೊದಲಿಗೆ ಅದನ್ನು ನೋಡ್ಕೊಂಬರೋಣ. ಮೇಕಿಂಗ್ ವಿಟಿ ಪ್ಲೀಸ್. ನಮ್ಮೆಲ್ರಿಗೂ 2-2.5 ಗಂಟೆ ಸಿನಿಮಾ ಮಾತ್ರ ಕಾಣಿಸುತ್ತೆ, ಆದರೆ ಅದರ ಹಿಂದೆ ಒಂದು ಇಡೀ ತಂಡ, ಅದು ತಂತ್ರಜ್ಞರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರತಿಯೊಬ್ಬರು ಎಷ್ಟು ಪರಿಶ್ರಮ ವಹಿಸಿರ್ತಾರೆ ಅನ್ನೋದು ಪ್ರತಿ ಮೇಕಿಂಗ್ ಬೀಚಿಯಲ್ಲಿ ಗೊತ್ತಾಗುತ್ತೆ. ಆಲ್ಫಾದ ಇಡೀ ಚಿತ್ರತಂಡಕ್ಕೊಮ್ಮೆ ಜೋರಾದ ಚಪ್ಪಾಳೆ ಬರ್ಬೋದಾ ದಯವಿಟ್ಟು? ಥ್ಯಾಂಕ್ ಯು ಸೋ ಮಚ್. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಆಲ್ಫಾ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಸಾಮಾನ್ಯವಾಗಿ ಈ ರೀತಿ ಟೈಟಲ್ ಟ್ರ್ಯಾಕ್ ಅನ್ನು ಒಬ್ರು ಸೆಲೆಬ್ರಿಟಿ ಬರ್ತಾರೆ, ಅವರು ಲಾಂಚ್
ಲಾಂಚ್ ಮಾಡ್ತಾರೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಆದರೆ ನಮ್ಮ ತಂಡದ ಆಸೆ ಇದ್ದಿದ್ದು ಸಿನಿಮಾವನ್ನ ಪ್ರೀತಿಸುವಂತಹ ಪ್ರತಿಯೊಬ್ಬ ಸಿನಿ ಪ್ರೇಮಿಗಳು ಈ ಹಾಡನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಲ್ವಾ ಡೈರೆಕ್ಟ್ರೆ? ಹಾಗಾಗಿ ನೀವೆಲ್ಲರೂ ಸೇರಿ ಇವತ್ತು ನಮ್ಮ ಆಲ್ಫಾ ಟೈಟಲ್ ಟ್ರ್ಯಾಕ್ ಅನ್ನ ಲಾಂಚ್ ಮಾಡ್ಬೇಕು. ಓಕೆನಾ? ನನ್ನ ಜೊತೆ ನೀವೆಲ್ಲರೂ ಕೌಂಟ್ ಡೌನ್ ಅಲ್ಲಿ ಭಾಗಿಯಾಗಬೇಕು. ನಾನು 10 ಇಂದ ಶುರು ಮಾಡ್ತೀನಿ. ಓಕೆ, ನನ್ನ ಜೊತೆ ನೀವು 10 to ಲಾಸ್ಟ್ 1 ಬಂದಾಗ ಜೊತೆಲಿ ಲಾಂಚ್ ಅಂತ ಹೇಳೋಣ. ನಮ್ಮ ಆಲ್ಫಾ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗುತ್ತೆ. ಓಕೆ ಅಲ್ವಾ? ರೆಡಿ ಇದೀರಾ? ಹೇಳಪ್ಪ. ಏನ್ ಆಪಲ್ ತಿಂತಾ ಇದ್ದೀರಾ? ಏನ್ ಕತೆ? ಸೌಂಡೇ ಬರ್ತಾ ಇಲ್ಲ. ರೆಡಿ ಇದೀರಾ? ಓಕೆ ಅಲ್ವಾ? ನನ್ನ ಜೊತೆ ಕೌಂಟ್ ಡೌನ್ ಕೊಡ್ಬೇಕು. ಓಕೆ, ರೆಡಿ? ಈಗ ಆಲ್ಫಾ ಟೈಟಲ್ ಟ್ರ್ಯಾಕ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಆದ್ರೆ ಅದಕ್ಕೂ ಮೊದಲು ಮ್ಯೂಸಿಕ್ ಕಂಪೋಸಿಷನ್ ಅನ್ನ ಮಾಡಿರೋದು ನಮ್ಮ ಹೆಮ್ಮೆಯ ಜೆ ಅನೂಪ್ ಸೀಳಿನ್ ಸರ್. ಅದೇ ರೀತಿಯಾಗಿ ಟೈಟಲ್ ಟ್ರ್ಯಾಕ್ ಅನ್ನ ಬರೆದಿರೋದು ನಮ್ಮ ನಾಗಾರ್ಜುನ ಶರ್ಮಾ ಅವರು. ಅದೇ ರೀತಿಯಾಗಿ ಹಾಡನ್ನ ಹಾಡಿರೋದು ಸಿಂಗರ್ ವ್ಯಾಸರಾಜ್ ಸೋಸ್ಲೆ ಅವರು. ಇದೀಗ ಕೌಂಟ್ ಡೌನ್ ಶುರು ಮಾಡೋಣ. ನಮ್ಮ ಟೀಮ್ನವರೆಲ್ಲರೂ ಕೂಡ ಜಾಯಿನ್ ಆಗಬೇಕು ದಯವಿಟ್ಟು. ಒಂದು ಕೌಂಟ್ ಡೌನ್ ಆಫ್ 10, 9, 7, 6, 5, 4, 3, 2, 1, launch! ಹೇಗಿತ್ತು ಆಲ್ಫಾ ಟೈಟಲ್ ಟ್ರ್ಯಾಕ್? ನಂಗನ್ಸುತ್ತೆ ಅಂದ್ರೆ ಜನರಲ್ಲಿ
ಗಂಡ್ಮಕ್ಳಿಗೆ ಇನ್ನು ಆಲ್ಫಾ ಮೆನ್ ಅಂದರೆ ಖುಷಿಯಾಗಿ ಬಿಡುತ್ತಲ್ಲ, ಆ ರೀತಿಯಾಗಿ ಆಲ್ಫಾ ಟೈಟಲ್ ಟ್ರ್ಯಾಕ್ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿದೆ, ಪವರ್ಫುಲ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅಂಥ ಪವರ್ಫುಲ್ ಲಿರಿಕ್ಸನ್ನು ಬರೆದಿರೋರನ್ನೇ ಮೊದಲು ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೇನೋ ಅಲ್ಲ ಅನೂಪ್ ಸರ್, ಕರೆಯೋಣ ಅಲ್ವಾ? ಇದೀಗ ನಮ್ಮ ಕನ್ನಡದ ಎಲ್ಲ ಸೂಪರ್ ಹಿಟ್ ಹಾಡುಗಳ ಅತ್ಯದ್ಭುತ ಸಾಹಿತ್ಯವನ್ನು ಬರೆಯುವಂತಹ ನಮ್ಮ ಲಿರಿಸಿಸ್ಟ್ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಾಗಾರ್ಜುನ ಶರ್ಮಾ ಅವರನ್ನ. ನಾಗಾರ್ಜುನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಈ ನಮ್ಮ ಆಲ್ಫಾ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನು ನೀವು ಬರೆದಿರೋದಂತ ಕೇಳಿ ನಮ್ಮೆಲ್ರಿಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಅದು ಹೇಗೆ ಆ ಕಡೆ ಲವ್ ಸಾಂಗ್ ಅಂದರೂ ಅಷ್ಟೇ ಚೆನ್ನಾಗಿ ಬರೀತೀರಾ, ಪವರ್ಫುಲ್ ಆಗಿ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಾಂಗ್ ಬೇಕು ಅಂದರೂ ಅಷ್ಟೇ ಚೆನ್ನಾಗಿ ಬರೀತೀರಾ. ತಲೆ ಹೆಂಗೆ ಓಡುತ್ತೆ ಅಂತ? ಇಲ್ಲ, ಎಲ್ಲಾನು ಮನುಷ್ಯನ ಲೈಫಲ್ಲೇ ಇರುತ್ತಲ್ವ, ಆ್ಯಕ್ಷನ್ ಆಗಲಿ ಲವ್ ಆಗಲಿ ಎಲ್ಲ ಮನುಷ್ಯನ ಒಳಗಿಂದಾನೇ ಬರೋದು. ಸೊ ನಾನು ಹಾಗೆ ಅದನ್ನು ತಗೊಂಡು. ಎಲ್ಲರಿಗೂ ಶುಭ ಸಂಜೆ. ಆಲ್ಫಾ ಈಗ ನೀವೇ ನೋಡ್ದಂಗೆ ನಿಮಗೆ ಇಲ್ಲಿ ಟೋಟಲಿ ಇದೊಂದು ಎಮೋಷ್ನಲ್ ಜರ್ನಿ ಆಲ್ಫಾ. ಬರೀ ಈಗ ನಾವಿಷ್ಟು ಆ್ಯಕ್ಷನ್ ಇದು ನಿಮಗೆ ಕಾಣಿಸಿರ್ಬೋದು, ಬಟ್ ಆದರೆ ಒಬ್ಬ ಹೀರೋ ಅಂದರೆ ನಾಟ್ ಹೇಮಂತ್ ಸರ್, ಅವರಿಗೆ ಅವರ ಹೀರೋ ಅವರ ತಂದೆ, ಆ ತಂದೆ ಮಗನ ಎಮೋಷ್ನಲ್ ಜರ್ನಿ ಜೊತೆಗೆ ಫಿಲ್ಡ್ ವಿತ್ ಸೋ ಮಚ್ ಆಫ್ ಆ್ಯಕ್ಷನ್ ಈಸ್ ಆಲ್ಫಾ ಅಂತ ನನಗೆ, ನಾನು ಡೈರೆಕ್ಟರ್ ಸರ್ ಹೇಳಿದಾಗಲಿಂದನೂ ಐ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ದಿಸ್ ಸ್ಟೋರಿ. ಅದೆಲ್ಲದ್ರ ಜೊತೆಗೆ ನಾನು ಇಡೀ ಆಲ್ಬಮ್ ಅನೂಪ್ ಸರ್ ಜೊತೆ ಜರ್ನಿ ಮಾಡಿರೋದು ಫಸ್ಟ್ ಟೈಮ್. ಯಾಕಂದರೆ ನೀವು ಅನೂಪ್ ಸರ್ ಮ್ಯೂಸಿಕ್ ನಾನು ಚಿಕ್ಕ ವಯಸ್ಸಿಂದ ಎದ್ದೇಳು ಮಂಜುನಾಥ ಟೈಮಿಂದನೂ ನಾನು ಕೇಳಿಕೊಂಡು ಬಂದಿದೆ. ಸೊ ಇದಕ್ಕೆ ನಾವು ಕಂಪ್ಲೀಟ್ ಜೊತೆ ಸೇರಿಕೊಂಡು ಮಾಡಿರೋವಂಥದ್ದು. ಸೊ ಅದು ನನಗೆ ಸಖತ್ ಖುಷಿ. ಅದೆಲ್ಲದ್ರ ಜೊತೆಗೆ ಫಸ್ಟ್ ಟೈಮ್ ಹೇಮಂತ್ ಸರ್, ನಾನು ಆ್ಯಕ್ಚುಲಿ ಈಗಲೇ ವಿಜುವಲ್ಸ್ ಅಷ್ಟೊಂದು ನೋಡ್ತಾ ಇದ್ದಿದ್ದ, ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದೆ, ಬಟ್ ಇವೆಲ್ಲಾನು ಸೇರಿ ನನಗೆ ಇದು ಕಂಪ್ಲೀಟ್ ಒಂದು ರೋಲರ್ ಕೋಸ್ಟರ್ ಫೀಲಿಂಗ್ ಇವಾಗ ಕೊಡ್ತಾ ಇದೆ. ಗ್ಯಾರಂಟಿ ಥಿಯೇಟ್ರಲ್ಲಿ ಇದು ಮಸ್ಟ್ ಥಿಯೇಟರ್ ವಾಚ್ ಅಂತ ನನಗೆ ಅನ್ನಿಸ್ತಾ ಇದೆ. ಫೆಬ್ರವರಿ 20th ಎಲ್ಲರೂ ಥಿಯೇಟ್ರಿಗೆ ಬಂದು ಆ್ಯಕ್ಷನ್ ಪ್ಲಸ್ ಎಮೋಷ್ನಲ್ ಜರ್ನಿನ ನಮ್ಮ ಜೊತೆ ನೀವು ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಅದೆಲ್ಲ ಹೊರತುಪಡಿಸಿ ಆಲ್ಫಾ ಟೈಟಲ್ ಟ್ರ್ಯಾಕ್ ಇದು ಅವರ ವ್ಯಾಸರಾಜ್ ಅವರ ವಾಯ್ಸಿಂದ ಇದು ಇಷ್ಟೊಂದು ನಮಗೆ ಪಂಚ್ ಸಿಗ್ತಾ ಇದೆ. ಯಾಕಂದರೆ ಬರಿಬೇಕಾದ್ರೆ ಅದೊಂದು ಸೌಂಡಿಂಗ್ ಅನ್ನೋದು ನಮ್ಮ ತಲೆಯಲ್ಲಿ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಅವರು ಹಾಡಿದ್ಮೇಲೆ ನಮ್ಮಿಬ್ಬರಿಗೂ ಆ ಸೇಮ್ ಕಿಕ್ ಪ್ರೊವೈಡ್ ಮಾಡ್ತದ್ದು. ಸೊ ಇಟ್ಸ್ ಆಲ್ಸೋ ವ್ಯಾಸರಾಜ್ ಅವ್ರು ಇವತ್ತಿಲ್ಲ, ಈಕ್ವಲಿ ಕ್ರೆಡಿಟ್ ಅವ್ರಿಗೂ ಹೋಗುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿಜಯ್ ಸರ್. ಅಷ್ಟು 4 ಹಾಡಿನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ, ಅದೊಂದು ನನಗೆ ತುಂಬ ಖುಷಿಯಾಗಿರೋ ವಿಚಾರ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಶರ್ಮಾ ಅವರೇ. ರಾವ ಆಯಿತು, ಆಲ್ಫಾ ಟೈಟಲ್ ಟ್ರ್ಯಾಕ್ ಆಯಿತು. ನಾಗಾರ್ಜುನ ಸರ್, ನೀವು ಇಲ್ಲೇ ಇರಬೇಕು. ನಿಮ್ಮ ಹಿಂದೆ ನಿಂತಹ ಒಂದು ದೊಡ್ಡ ಶಕ್ತಿಯನ್ನು ಕರೆಯುವಂತಹ ಸಮಯ ಇದೀಗ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವರು ಹೇಳಿದ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು, ಅಂದರೆ ಅವ್ರು ಚಿಕ್ಕವರಿದ್ದಾಗ ಅಂತ ನಾವು ಸಿದ್ಲಿಂಗು ಆಗಿರ್ಬೋದು, ಎದ್ದೇಳು ಮಂಜುನಾಥ ಆಗಿರ್ಬೋದು, ಗೂಳಿ ಆಗಿರ್ಬೋದು, ಇತ್ತೀಚೆಗೆ ಬಂದಂತಹ ಸಿನಿಮಾಗಳಾಗಿರ್ಬೋದು, ಇಂತಹ ಹಲವಾರು ಸಿನಿಮಾಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಸಂಗೀತವನ್ನು ನೀಡಿದಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು, ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೆ ಅನೂಪ್ ಸೀಳಿಂಗ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಅನೂಪ್ ಸರ್, ಹಾರ್ಟ್ಲಿ ವೆಲ್ಕಮ್. ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಸ್ವಾಗತ. ಪ್ರತಿ ಸಲ ಹೇಳ್ತಾ ಇದ್ದೀವಿ, ಸಾಂಗ್ ಲಾಂಚ್ ಎಲ್ಲ ಕಾರ್ಯಕ್ರಮ ಇದ್ದಾಗ ಅದರ ಹೀರೋನೇ ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಸಿಂಗರ್ಸ್, ಅದೇ ರೀತಿಯಾಗಿ ಲಿರಿಸಿಸ್ಟ್ ಅಂತ ಹೇಳಿ. ಈಗಷ್ಟೇ ಟೈಟಲ್ ಟ್ರ್ಯಾಕ್ ನಮ್ಮ ಕನ್ನಡಿಗರ ಮಧ್ಯದಲ್ಲಿ ಲಾಂಚ್ ಆಯಿತು, ಎಷ್ಟು ಖುಷಿ ಆಗ್ತಾ ಇದೆ. ಹಾಗೂ ಆಲ್ಫಾ ಸಿನಿಮಾದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಆಲ್ಫಾ ಟೈಟಲ್ ಟ್ರ್ಯಾಕ್ ಆ್ಯಕ್ಚುಲಿ ಜನಗಳೇ ರಿಲೀಸ್ ಮಾಡಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ನನ್ನ ತಂಡಕ್ಕೇ ಒಂದು ಚಪ್ಪಾಳೆ ಹೊಡಿತೀನಿ. ಯಾಕಂದರೆ ತುಂಬ ವಿರಳ ಜನಗಳಿಂದನೇ ಬಿಡುಗಡೆ ಮಾಡಿಸೋದು. ಆ ವಿಷಯದಲ್ಲಿ ನಮ್ಮ ಆಲ್ಫಾ ತಂಡ ಮೇಲ್ಗೈ ಸಾಧಿಸಿದೆ. ಹಾಗೆ ನಾಗಾರ್ಜುನ ಶರ್ಮಾ, ಬನ್ನಿ, ನನ್ನನ್ನು ತುಂಬ ಸೀನಿಯರ್ ಮಾಡಿಬಿಟ್ರು. ಇವ್ರು ಚಿಕ್ಕ ಹುಡುಗರಿದ್ದಾಗಲೇ ಎದ್ದೇಳು ಮಂಜುನಾಥ ಅವಾಗ ಬಂದಿದ್ದೆ. ಇಲ್ಲ, ನಾನು ಎದ್ದೇಳು ಮಂಜುನಾಥ ಮಾಡಿದಾಗ ತುಂಬ ಚಿಕ್ಕ ಹುಡುಗನೇ ಇದ್ದೆ. ಓಕೆ, ಸರಿ. ನಾಗಾರ್ಜುನ ಶರ್ಮಾ ಹಾಗೆ ಫಸ್ಟು ನೀವು ಆಲ್ಫಾ ಟೈಟಲ್ ಟ್ರ್ಯಾಕ್ ನೋಡಿದ್ರಿ. ನಿರ್ದೇಶಕ ವಿಜಯ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಯಾಕಂದರೆ ಈ ಥರ ಒಂದು ಈಗಿನ ಕಾಲಘಟ್ಟಕ್ಕೆ ಈ ಥರ ಒಂದು
ಸ್ಟೈಲಿಶ್ ಮೂವಿ ಬೇಕೇ ಬೇಕು. ಆ ಇದರಲ್ಲಿ ವಿಜಯ್ ಅವರು ಹಗಲು ರಾತ್ರಿ ಕೆಲಸ ಮಾಡಿ ಒಳ್ಳೆ ಕತೆ ಹೆಣೆದಿದ್ದಾರೆ. ಆಕ್ಷನ್ ಅಂದ್ರೆ ಸುಮ್ಮನೆ ಒಂದು ಹೊಡಿಬಡಿ ಸಿನಿಮಾ ಅಲ್ಲ ಇದು. ನಾಗಾರ್ಜುನ ಅವ್ರು ಹೇಳ್ದಂಗೆ ಒಂದು ಎಮೋಷನಲ್ ಜರ್ನಿ ಇದೆ. ಅದರಲ್ಲೂ ಹೊಸಬ ಹೀರೋನ ನಮ್ಮ ಚಂದನವನಕ್ಕೆ ಸ್ವಾಗತ ಮಾಡೋಣ ಎಲ್ರೂ. ಆಲ್ಫಾ ಅನ್ನೋದ್ರಿಂದ ಹೇಮಂತ್ ಅವರು ನಮ್ಮ ಚಂದನವನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇದೇ ಕೂಗು ಥಿಯೇಟ್ರಲ್ಲಿ ಇನ್ನ 1000 ಪಟ್ಟು ಲಕ್ಷ ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋ ಭರವಸೆ ಇದೆ. ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತಾ ಇದೆ. ಇದು ನಮ್ಮ 2ನೇ ಹಾಡು ಬಿಡುಗಡೆ ಆಗ್ತಿರೋದು. 1ನೇ ಹಾಡಿಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಇದೆ. ಹಾಗೆ ಈ ಚಿತ್ರದ ತಂಡದ ಬಗ್ಗೆ ಇನ್ನ ತುಂಬಾ ಮಾತಾಡೋದಿದೆ. ಸಿನಿಮಾದ ಬಗ್ಗೆ ತುಂಬಾ ಮಾತಾಡ್ತಿದೆ. ಅದನ್ನ ತುಂಬಾ ಮಾತಾಡೋದಿದೆ. ಅದನ್ನ ನಾವು ಟ್ರೈಲರ್ ಲಾಂಚ್ ಅಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ಇವಾಗಲೇ ಎಲ್ಲ ಮಾತಾಡಿದ್ರೆ ಎಲ್ಲ ಇವಾಗಲೇ ಮುಂದೋಗುತ್ತೆ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಟೈಟಲ್ ಟ್ರ್ಯಾಕ್ ಅದೇ ರೀತಿಯಾಗಿ ರಾವ ಅಂತ ಹೇಳೋದೇ ಬೇಡ, ಎಲ್ಲ ಕಡೆ ಹಲೋ. ದಯವಿಟ್ಟು ಜೋರಾದ ಚಪ್ಪಾಳೆ ನಮ್ಮ ಸಿನಿಮಾದ ನೆಗೆಟಿವ್ ಶೇಡಲ್ಲಿ ಅಭಿನಯಿಸಿರುವಂತಹ ಕಾರ್ತಿಕ್ ಮಹೇಶ್ ಅವರಿಗೆ. ಆಡಿಯೋ ಬರ್ತಿಲ್ವಾ? ಒಂದೇ ನಿಮಿಷ. ಓಕೆ ಸರ್. ಹಲೋ ಹಲೋ, ಇದು ಬರ್ತಿದ್ಯಾ? ಅಲ್ಲಿ ವೈರ್ ಚೆಕ್ ಮಾಡಿ. ಕಾರ್ತಿಕ್ ಅಲ್ಲೊಮ್ಮೆ ವೈರ್ ಚೆಕ್ ಮಾಡಿ. ಅವನಿವಲ್ಲ ಈ ಕಾರ್ತಿಕ್. ಹಲೋ ಹಲೋ, ಆಡಿಯೋ ಕನೆಕ್ಟ್ ಆದ ಕೂಡಲೇ ಹೇಳಿ. ಬರ್ತಿಲ್ವಾ? ಕೇಳಿಸ್ತಿಲ್ಲ. ಹಲೋ ಹಲೋ ಹಲೋ, ಇನ್ನೊಂದ್ಸಲ ಮಾತಾಡಿಸ್ಬೇಕಾ? ಆಗ ಬಂದಿಲ್ವಾ ಆಡಿಯೋ? ಈಗ ಬರ್ತಿದ್ಯಾ? ಬರ್ತಿದ್ಯಾ? Okay. ಅನೂಪ್ ಸರ್ ಹಾಗೆ ಮತ್ತೆ ಮಾತಾಡ್ಬೇಕು ಫುಲ್ ಫಸ್ಟಿಂದ. ಸರ್ ಪ್ಲೀಸ್. ಸರಿ, ಈ ಹಾಡು ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಕನ್ನಡ ಚಿತ್ರರಂಗದ, ನಾನು ಅವ್ರನ್ನ ಸಿಂಹ ಅಂತಾನೆ ಕರೆಯೋದು, ಆ ಗಾಯಕ ವ್ಯಾಸರಾಜ್ ಸೋಸ್ಲೆ ಅವ್ರು ಹಾಡಿರೋದು. ನೀವು ಕೇಳಿರ್ಬೋದು. ಅವ್ರದ್ದು ಚಕ್ರವರ್ತಿ ಹಾಡಾಗಿರ್ಬೋದು, ಕೋಟಿಗೊಬ್ಬ ಹಾಡಾಗಿರ್ಬೋದು, ಅದೆಲ್ಲ ರಾಬರ್ಟ್ ಆಗಿರ್ಬೋದು, ಅದೆಲ್ಲ ಅವರೇ ಟೈಟಲ್ ಟ್ರ್ಯಾಕಿಗೆ ನಮ್ಗೆ ಒಂದು ಕನ್ನಡಕ್ಕೆ ಒಂದು ಧ್ವನಿ ಇದೆ. ವ್ಯಾಸರಾಜ್ ಸೋಸ್ಲೆ ಅವ್ರು ಹಾಡಿರೋದು ಈ ಹಾಡು. ಹಾಗೆ ನಾಗಾರ್ಜುನ ಶರ್ಮಾ ಅವರ ಲಿರಿಕ್ಸ್. ನಾಗಾರ್ಜುನ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಇವ್ರ ಮುಖ ಪರಿಚಯ ಜಾಸ್ತಿ ಇರಲ್ಲ. ಯಾಕಂದ್ರೆ ಎರಡನ್ನೂ ಬ್ಲೆಂಡ್ ಮಾಡ್ತಾರೆ. ಈ ಕಡೆ ಭೀಮನೂ ಬರೀತಾರೆ, ಈ ಕಡೆ ಮಾಯಾವಿನೂ ಬರೀತಾರೆ, ಈ ಕಡೆ ಸಪ್ತಸಾಗರದಾಚೆ ಬರೀತಾರೆ, ನನಗೆ ಆಲ್ಫಾ ಬರ್ತಿದ್ದಾರೆ. ಅಂದ್ರೆ ತುಂಬಾ ವರ್ಷಗಳಾದ್ಮೇಲೆ ಒಬ್ಬ ಸಾಹಿತಿ ಒಂದು ಸಿನಿಮಾಗೆ ಎಲ್ಲ ಹಾಡುಗಳು ಬರ್ದಿರೋದು. ಒಂದೊಂದು ಹಾಡು ಒಂದೊಂದು ಸಾಹಿತಿಗಳ ಹತ್ರ ಹೋಗ್ತೀವಿ. ಆದ್ರೆ ಇದರಲ್ಲಿ ಅವಾಗೆಲ್ಲ ನಾನು ಸಿಂಗಲ್ ಕಾರ್ಡ್ ಅಂದ್ರೆ ಅದೊಂದು ಹೆಮ್ಮೆ. ಸೊ ನಾಗಾರ್ಜುನ ಜೋರಾದ ಚಪ್ಪಾಳೆ. ಹಾಗೆ ವ್ಯಾಸರಾಜ್ ಸೋಸ್ಲೆ ಅವರು ಅಷ್ಟೇ, ನಮ್ಮ ಕನ್ನಡಕ್ಕೆ ಅದೊಂದು ಸಿಂಹ ಗರ್ಜನೆ. ಅದು ಓಡ್ತಾನೇ ಇದೆ. ಅವರೊಂಥರ ಲಕ್ಕಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಥ್ಯಾಂಕ್ ಯು ವ್ಯಾಸರಾಜ್. ಇವತ್ತು ಬರೋಕ್ಕಾಗಿಲ್ಲ, ಅವ್ರು ರಾಮನಗರದಲ್ಲಿ ಕಾನ್ಸರ್ಟ್ ಇರೋದ್ರಿಂದ. ಥ್ಯಾಂಕ್ ಯು ವ್ಯಾಸರಾಜ್. ಥ್ಯಾಂಕ್ ಯು ಡೈರೆಕ್ಟ್ರೆ. ಥ್ಯಾಂಕ್ ಯು ನಿರ್ಮಾಪಕರೇ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸಿಡಿನ್ ಸರ್. ಎಲ್ಲರೂ ಸಿಂಹ ಅಂತ ಹೇಳಿದ್ರೆ ನೀವು ಸಿಂಹ ಇದ್ದ ಹಾಗೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಹಾಡುಗಳು ಎಂದೆಂದಿಗೂ ಅಂದ್ರೆ ಬೋರ್ ಆಗೋದೇ ಇಲ್ಲ. ನಿಮ್ಮ ಹಾಡುಗಳನ್ನು ಕೇಳಿದ್ರೆ ಅಷ್ಟು ಮಜಾ ಕೊಡುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಸಂಗೀತ ನಿರ್ದೇಶಕರು ಅನೂಪ್ ಸರ್ಗೆ, ಅದೇ ರೀತಿಯಾಗಿ ಲಿರಿಸಿಸ್ಟ್ ಆಗಿರುವಂತಹ ನಾಗಾರ್ಜುನ ಶರ್ಮಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಬಹಳಷ್ಟು ಜನ ಸಿನಿಮಾದಲ್ಲಿರುವಂತಹ ಇಬ್ಬರು ನಾಯಕಿಯರ ಮಾತುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀರಾ ಅಂತ ಹೇಳಿ ಗೊತ್ತು. ಅಷ್ಟೇ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಡಬಲ್ ಧಮಾಕ್ ಅನ್ನೋ ರೀತಿಯಲ್ಲಿ ಇಬ್ಬರನ್ನೂ ಜೊತೆ ಕರೆದ್ರೆ ಸ್ಟೇಜಿಗೆ ಇನ್ನೂ ಎನರ್ಜಿ ಅಂತ ಹೇಳಿ ಇದೀಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಆಲ್ಫಾ ಸಿನಿಮಾದ ಇಬ್ಬರು ನಾಯಕಿಯರು. ಮೊದಲನೇದಾಗಿ ಈಗಾಗಲೇ ದೂರದರ್ಶನ XYZ ಸಿನಿಮಾಗಳ ಮೂಲಕ ನಮ್ಮ ಪ್ರೀತಿಯನ್ನ ಪಡೆದಿರುವಂತಹ, ಪ್ಲೀಸ್ put your hands together to the beautiful Ayana on stage please. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಈ ಸಿನಿಮಾದ ನಾಯಕಿ ನಟಿ ಅಯ್ಯನ ಅವರನ್ನ. ಆ್ಯಂಡ್ ಅವರೇ ಆಚೆ ವೆಲ್ಕಮ್, ಪ್ರೀತಿಯ ಸ್ವಾಗತ ನಿಮಗೆ. ಅವರ ಜೊತೆಯಲ್ಲೇ ಆಲ್ಫಾ ಮೂಲಕ ಮೊದಲ ಬಾರಿಗೆ ಕನ್ನಡಿಗರ ಪ್ರೀತಿಯನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಅವರ ಮೊದಲ ಸಿನಿಮಾ ಇದಾದರೂ ಕೂಡ ಬಹಳಷ್ಟು ಪ್ರೀತಿಯಿಂದ ನಟನೆಯನ್ನ ಮಾಡಿರುವಂತಹ, ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ gorgeous ಗೋಪಿಕಾ ಸುರೇಶ್ ಆನ್ ಸ್ಟೇಜ್ ಪ್ಲೀಸ್. ಓಕೆ, ಹೀರೋಯಿನ್ಸ್ ಬಂದಿದ್ದಾರೆ. ಒಂದು ಸ್ವಲ್ಪ ಚಪ್ಪಾಳೆ ಬರ್ಬೋದು, ಅಷ್ಟು ಚಂದ ರೆಡಿಯಾಗಿ ಬಂದಿದ್ದಾರೆ. ಮೊದಲನೇದಾಗಿ ಅಯನ ಅವರೇ, ಗೋಪಿಕಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಆಲ್ಫಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಫೆಬ್ರವರಿ 20ನೇ ತಾರೀಕು. ಈಗಷ್ಟೇ ಆಲ್ಫಾ ಟೈಟಲ್ ಟ್ರ್ಯಾಕ್ ಲಾಂಚ್ ಆಯಿತು. ಅಫ್ಕೋರ್ಸ್ ಟೈಟಲ್ ಟ್ರ್ಯಾಕಲ್ಲಿ ನೀವಿಬ್ರು ಇಲ್ಲ
ಆಗಿಲ್ಲ ಅಂದ್ರೂ ರಾವದಲ್ಲಿ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಹಾಗೆಯೇ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಇಡೀ ಸಿನಿಮಾ ಜರ್ನಿ ಅಂತ ಬಂದಾಗ ಈ ಸಾಂಗ್ ನಿಮ್ಗೆ ಹೇಗೆ ಅನ್ನಿಸ್ತು, ಅದೇ ರೀತಿಯಾಗಿ ಆಲ್ಫಾ ಟೀಮ್ ಬಗ್ಗೆ ದಯವಿಟ್ಟು. ಫಸ್ಟ್ ಆಫ್ ಆಲ್ ಅನೂಪ್ ಸರ್ ಮತ್ತು ನಾಗಾರ್ಜುನ್ ಶರ್ಮಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯು ಹವ್ ಗಿವನ್ ಅಸ್ ಅ ವಂಡರ್ಫುಲ್ ಆಲ್ಬಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್. ಮತ್ತು ಫೆಬ್ರವರಿ 20th ನಮ್ಮ ಆಲ್ಫಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ಜನ ಯಾರೆಲ್ಲ ಇಲ್ಲಿ ಸೇರಿದಿರೋ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆಯ್ತಾ? ಇವಾಗ ಏನು ನೋಡಿದ್ರು ಅದು ಸಾಂಗ್ಸು, ಟೀಸರು, ದಯಮಾಡಿ ಎಲ್ಲರೂ ಹೋಗಿ ನೋಡಿ. ನಮ್ಮಂಥ ಹೊಸ ಕಲಾವಿದರು ಇಂಡಸ್ಟ್ರಿಗೆ ಬಂದಾಗ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇನ್ನೂ ಹೆಚ್ಚು ಸಿನಿಮಾಸ್, ಒಳ್ಳೊಳ್ಳೆ ಸಿನಿಮಾಸ್ ಕೊಡ್ತೀವಿ. ದಯಮಾಡಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಯ್ಯನ್ ಅವರೇ. ಗೋಪಿಕಾ ಅವರೇ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್. ಮೊದಲನೇ ಸಿನಿಮಾದಲ್ಲಿ ಇಷ್ಟು ಒಳ್ಳೆ ತಂಡ ಸಿಕ್ಕಿದೆ ನಿಮಗೆ, ಅದು ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆಗೆ ವರ್ಕ್ ಮಾಡೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ. ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿ ಒನ್. ಫಸ್ಟ್ಲಿ ಐ ಲೈಕ್ ಟು ಸೇ ನಾನು ಕನ್ನಡಿಗ ಅಲ್ಲ, ಬಟ್ ದ ಇಂಡಸ್ಟ್ರಿ ಹ್ಯಾಸ್ ಆಕ್ಸೆಪ್ಟೆಡ್ ಮೀ ಸೋ ವೆಲ್. ಥ್ಯಾಂಕ್ ಯು. ಆಲ್ ಕ್ರೆಡಿಟ್ ಗೋಸ್ ಟು ವಿಜಯ್ ಸರ್, ಬಾಕಿ ಟೀಮ್, ಹೇಮಂತ್, ಆನಂದ್ ಸರ್, ಕಾರ್ತಿಕ್, ಅಯಾನ, ಎವ್ರಿವನ್ಸ್ ರಿಯಲಿ ವರ್ಕ್ಡ್ ಅ ಲಾಟ್ ಫಾರ್ ದಿಸ್ ಮೂವಿ. ನಾನು ಮೊದಲನೇ ಟೈಮ್, ಬಿಫೋರ್ ದ್ಯಾಟ್ ಕನ್ನಡದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಪ್ಲೀಸ್ ಫರ್ಗಿವ್ ಮೀ. ನಾನು ಮೊದಲನೇ ಟೈಮ್ ಐ ಆಮ್ ಸೀಯಿಂಗ್ ದ ಟೈಟಲ್ ಟ್ರ್ಯಾಕ್ ಆ್ಯಂಡ್ ಐ ಹ್ಯಾವ್ ಟು ಸೇ ಐ ಆಮ್ ಓನ್ಲಿ ಲೈಕ್ ಟೇಕನ್ ಅ ಬ್ಯಾಕ್. ಇಟ್ ಲುಕ್ಸ್ ಸೋ ಗುಡ್. ಹೇಮಂತ್, ಎವ್ರಿವನ್ಸ್ ಡನ್ ಸಚ್ ಅ ಗ್ರೇಟ್ ಜಾಬ್. ಆಮೇಲೆ ಲಕ್ಷ್ಮಿ, ಎಲ್ಲಾದರೂ ನಮ್ದು ಡಾನ್ಸ್ ಇಷ್ಟ ಆಯ್ತಾ? ರಾಮ ಓಕೆ. ಬಿಫೋರ್ ಐ ಎಂಡ್, ಪ್ಲೀಸ್ ಡೂ ವಾಚ್ ಆ ಮೂವಿ. ಥಿಯೇಟರಲ್ಲಿ ಎಲ್ಲರೂ ವಾಚ್ ಮಾಡಬೇಕು ಫೆಬ್ರವರಿ 20th. ಆ್ಯಂಡ್ ಫಾರ್ ಆಲ್ ದೋಸ್ ಹೂ ಆರ್ ನಾಟ್ ಕನ್ನಡಿಗ, ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್ ಆರ್ ಆರ್ಟ್ ಆಸ್ ವೆಲ್. ವಿ ಪುಟ್ ಅ ಲಾಟ್ ಆಫ್ ವರ್ಕ್, ತುಂಬ ಡೆಡಿಕೇಶನ್, ಕಷ್ಟ ಮಾಡಿಬಿಟ್ಟು ವಿವ್ ಶಾರ್ಟ್ ದಿಸ್ ಆಲ್ ಆಫ್ ಅಸ್ ಆಸ್ ಅ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರ್ನಾಟಕ ಫಾರ್ ಆಕ್ಸೆಪ್ಟಿಂಗ್ ಮೀ. ನೀವಿಷ್ಟು ಮುದ್ದಾಗಿ ಹೇಳಿದ್ಮೇಲೆ ನಾವು ಫೆಬ್ರವರಿ 20ನೇ ತಾರೀಕು ಖಂಡಿತ ವಾಚ್ ಮಾಡೇ ಮಾಡ್ತೀವಿ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ಗೋಪಿಕಾ. ಥ್ಯಾಂಕ್ ಯು ಸೋ ಮಚ್ ಅಯ್ಯನ್ ಅವರೇ. ಇರಿ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾನು ನಿಮ್ಮನ್ನು ಕರಿತೀನಿ. ಈ ಕಾಸ್ಟ್ಯೂಮಲ್ಲೇ ಮತ್ತೆ ರಾವ ನಮ್ಮ ಹೀರೋ ಸರ್ ಜೊತೆ ಮಾಡೋಣ, ಓಕೆ ಅಲ್ವಾ? ಆ ಹುಕ್ ಸ್ಟೆಪ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀವಿ. ಬಟ್ ಈಗ ಸದ್ಯಕ್ಕೆ ನೀವು ಕೂತ್ಕೋಬಹುದು. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಅವರ್ ಅಮೇಜಿಂಗ್ ಬ್ಯೂಟಿಫುಲ್ ಹೀರೋಯಿನ್ಸ್ ಅಯ್ಯನ ಆ್ಯಂಡ್ ಗೋಪಿಕಾ ಸುರೇಶ್. ಥ್ಯಾಂಕ್ ಯು ಸೋ ಮಚ್. ಹೀರೋಯಿನ್ಸ್ ಬಂದರು, ಆದರೆ ಸಿನಿಮಾದಲ್ಲಿ ತೊಂದರೆ ಕೊಡೋರು ಇದ್ರೇ ಸಿನಿಮಾಗೆ ಇನ್ನೂ ವ್ಯಾಲ್ಯೂ ಬರೋದು. ಅಂದರೆ ಅವ್ರನ್ನ ನೋಡಿದಾಗ ನಮಗೆ ಸಿಟ್ಟು ಬಂದರೆ ಅವ್ರು ಒಳ್ಳೆ ವಿಲನ್ಸ್ ಅಂತೇಳಿ ಅರ್ಥ. ಇವರನ್ನ ನೋಡಿದಾಗೆಲ್ಲ ಸಿಟ್ಟು ಬರುತ್ತೆ. ಕಡ್ಡಿಪುಡಿಯಿಂದ ಹಿಡಿದು ಬೇರೆ ಬೇರೆ ಪರ್ಫಾರ್ಮೆನ್ಸ್ಗಳಲ್ಲಿ ನಮಗೆಲ್ರಿಗೂ ರಕ್ತ ಕುದಿಯೋ ಥರ ಮಾಡಿರುವಂತಹ ವಿಲನ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ಬಾಲು ನಾಗೇಂದ್ರ ಸರ್ ಆನ್ ಸ್ಟೇಜ್. ಬಾಲು ಸರ್, ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಕಮ್ಮಿ ಜನಗಳ ಜೊತೆ ಸೇರಿರೋದು. ಅಪರೂಪಕ್ಕೆ ಸೇರಿದಾಗ ಇಷ್ಟೊಂದು ನಮಗೆ ಉತ್ತೇಜನ ಕೊಡ್ತಾ ಇರೋದು ನೋಡಿದ್ರೆ ತುಂಬ ಹುರಿದುಂಬಿಸ್ತಾ ಇದ್ದೀರಾ. ಆಲ್ಫಾ ಟೈಟಲ್ ಟ್ರ್ಯಾಕ್ ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ನನಗೊಂದು ನಿಮ್ಮ ಜೊತೆ ಒಂದು ರಿಯಲೈಸೇಷನ್, ಒಂದು ಗೇಮ್ ಮಾಡಬೇಕು ಅನಿಸ್ತದೆ. ಲೈಕ್ ಈಗ ಎಷ್ಟು ಜನ ಮನೇಲಿ ನಿಮ್ಮ ಮನೇಲಿ ತಟ್ಟೆ ಮತ್ತೆ ಲೋಟಗಳಿದೆ? ಕೈ ಎತ್ತರ ಸಾಕು. ಓಕೆ. ಐರನ್ ಬಾಕ್ಸ್ ಎಷ್ಟು ಜನದ ಮನೇಲಿದೆ? ಐರನ್ ಬಾಕ್ಸ್ ಇದೆ. ನೀವೆಲ್ಲ ಯಾವ್ದ್ರಲ್ಲ ಇದು ವಾಷಿಂಗ್ ಮಿಷಿನ್. ಓಕೆ, ಒಂದು 50 ಜನ. ಓಕೆ, ಮಿಕ್ಸರ್ ಗ್ರೈಂಡರ್ ಇದೆಯಾ? ಬಾಸ್, ಜೀವನ ಪೂರ್ತಿ ತಟ್ಟೆ, ಲೋಟ, ಐರನ್ ಬಾಕ್ಸ್, ವಾಷಿಂಗ್ ಮಿಷಿನ್ ತಗೊಳ್ಳೋದಾಯ್ತು. ದುಡ್ಡು ಎಣ್ಸೋ ಮಿಷಿನ್ ತಗೋಬೇಕು. ಅಂದ್ರೆ ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಈ ಸಿನಿಮಾದಲ್ಲಿ ಡೈಲಾಗ್ ಬರುತ್ತೆ. ಆ ಥರ ಬರ್ದಿರೋರು ನಮ್ಮ ನಿರ್ದೇಶಕರು ಮತ್ತೆ ಸಹ ಬರಹಗಾರರು, ಮಾಸ್ತಿಯವರು, ಈ ಥರ ಎಷ್ಟೊಂದು ಪವರ್ಫುಲ್ ಡೈಲಾಗ್ಗಳು ಬರ್ದಿದ್ದಾರೆ ನೋಡಿ. ಎಷ್ಟು ಖುಷಿ ಆಗ್ತೀರಾ ನೀವೆಲ್ಲ. ಇಡೀ ಚಿತ್ರ ಈ ರೀತಿ ನಿಮ್ಮನ್ನ ಎಂಗೇಜ್ ಮಾಡುತ್ತೆ. ನಮ್ಮ ಹೇಮಂತ್ ಕುಮಾರ್ ಅವರು, ನಾವು ಸುಮಾರು ವರ್ಷ ಆಗೋಯ್ತು ಬಂದು ಇಂಡಸ್ಟ್ರಿಗೆ. ಹೇಮಂತ್ ಅವರು ಬರ್ತಾ ಇದ್ದಂಗೆ ಜಕಾಸ್ ನೀವೆಲ್ಲ ಏನೂ ಇಲ್ಲ ಗುರು ಅನ್ನೋ ರೇಂಜಲ್ಲಿ ಸ್ಟಂಟ್ ಮಾಡಿ, ಆ್ಯಕ್ಟಿಂಗ್ ಮಾಡಿ
ಸ್ವಾಗತಿಸ್ಬೇಕು ನಾವೆಲ್ಲ. ಮತ್ತೆ ನಮ್ಮ ಹೀರೋಯಿನ್ಗಳಾದಂಥ ಆಯ್ನ ಮತ್ತು ಗೋಪಿಕಾ ಸುರೇಶ್, ರಿಯಲಿ ನಾ ರಾವ ಸಾಂಗಲ್ಲಿ ಒಂದು ಲೀನಿಯನ್ಸ್ ತೊಗೊಂತೀನಿ, ಹೇಮಂತ್ಗಿಂತ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರ ಗೋಪಿಕಾ. ಎಸ್, ಆಯ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಟೋಟಲ್ ಎನರ್ಜಿ ಪ್ಯಾಕೇಜೇ ಸಖತ್ತಾಗಿದೆ. ಇನ್ನು ಆ್ಯಕ್ಷನ್ ಬಂದರೆ ಆಬ್ವಿಯಸ್ಲಿ ಈಗಾಗಲೇ ಒಂದು ಬರೀ ಜಿಸ್ಟ್ಗಳಲ್ಲಿ ನೋಡಿದಿರ ಹೇಮಂತ್ ಕುಮಾರ್ ಎಷ್ಟು ಚೆನ್ನಾಗಿ ಅವ್ರನ್ನ ಬಾಡಿನ ತಯಾರು ಮಾಡಿಕೊಂಡು ಸುಮಾರು 8 ವರ್ಷಗಳ ಕಾಲ ನಾನ್ ಸ್ಟಾಪ್, ಅಂದರೆ 6 ಪ್ಯಾಕ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ, ಅವರು 6 ಪ್ಯಾಕ್ನ 8 ಪ್ಯಾಕ್ ಮಾಡ್ಕೊಂಡೇ 8 ವರ್ಷದಿಂದ ಇದಕ್ಕೋಸ್ಕರ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ತುಂಬ ಡೆಡಿಕೇಶನ್ ಇದೆ. ಆಮೇಲೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಖುಷಿಗೆ ಅಷ್ಟೇ ಅಲ್ಲ, ಈಗ ವಿ ಹ್ಯಾವ್ ಚೋಸನ್ ದಿಸ್, ಇದು ಬೇಕು ನಮಗೆ, ಸಿನಿಮಾ ಬೇಕು ಅಂತ ನೀವೆಲ್ಲ ಹೆಂಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಚೂಸ್ ಮಾಡಿದ್ದೀರಾ, ಹಾಗೆ ನಾವು ಸಿನಿಮಾ ಆ್ಯಕ್ಟರ್ಗಳಾಗಬೇಕು, ಒಂದಷ್ಟು ಕಥೆಗಳನ್ನ ಹೇಳಬೇಕು ಅನ್ನೋದೇ ನಮ್ಮ ಧ್ಯೇಯ, ನಮ್ಮ ಕರಿಯರ್. ಇದೆಲ್ಲ ನಾವೇ ರೂಪಿಸ್ಕೊಂಡಿದ್ದೀವಿ. ಸೊ ನೀವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಿಮ್ಗೆ ಎಷ್ಟೊಂದು ಜನ ಪ್ರೋತ್ಸಾಹ ಕೊಟ್ಟಿದ್ದಾರಲ್ವ, ಡಾಕ್ಟರ್, ಇಂಜಿನಿಯರ್ ಆಗೋಕ್ಕೆ, ಇನ್ನೊಂದು ಏನೇನೋ ಮತ್ತೊಂದು ಆಗೋಕ್ಕೆ. ಹಾಗೆ ನಮಗೂ ಪ್ರೋತ್ಸಾಹ ಬೇಕು. ನೀವು ಪ್ರೋತ್ಸಾಹ ಕೊಟ್ಟು ಸಿನಿಮಾ ನೋಡಿದ್ರೇ ನಾವು ನಮ್ಮ ಕರಿಯರ್ಗಳನ್ನ ರೂಪಿಸ್ಕೊಬೋದು, ನಿಮಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ಬೋದು, ಮತ್ತು ಇನ್ನೊಂದಷ್ಟು ಏನಾದ್ರು ಸಾಧನೆಗಳನ್ನ ಮಾಡ್ತಾ ಇರ್ಬೋದು. ತುಂಬ ಖುಷಿ ಆಯಿತು. ಲವ್ ಯು ಆಲ್. ಥ್ಯಾಂಕ್ ಯು. ವಿಲನ್ ಹೀರೋನ ಹೊಗಳಿದ್ ನೋಡಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಬಾಲು ನಾಗೇಂದ್ರ ಸರ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಪ್ರತಿಭಾವಂತ ಕಲಾವಿದರಾಗಿರುವಂಥ ಬಾಲು ನಾಗೇಂದ್ರ ಅವರಿಗೆ. ಇನ್ನು ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಪ್ಯಾಕೇಜ್ ಇದೆ. ಅವರು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದು ಇದೀಗ ಬಿಗ್ ಬಾಸ್ ಸೀಸನ್ 10ರ ವಿನರ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಕಾರ್ತಿಕ್ ಮಹೇಶ್. ಹಾರ್ಟ್ಲಿ ವೆಲ್ಕಮ್ ಕಾರ್ತಿಕ್ ಅವರೇ. ಥ್ಯಾಂಕ್ ಯು. ಎಸ್, ಓವರ್ ಟು ಮೀ ಆಲ್ರೆಡಿ. ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ನಂದು ಬಿಗ್ ಬಾಸ್ ಸೀಸನ್ ಆಗಿ ನಾನು ಹೊರಗಡೆ ಬಂದು 2 ವರ್ಷ ಆಯಿತು. ಒಂದು ನಿಮಿಷ ಇರೋ, ಆಯಿತು ಬರ್ತೀನಿ ಅವಶ್ಯಕ್ಕೆ. ಅದಾದ ನಂತರ ಮೊದಲನೇದಾಗಿ ನಾನು ನಟನೆ ಮಾಡಿರುವಂಥ ಒಂದು ಸಿನಿಮಾ ಆಲ್ಫಾ ಅನ್ನೋದು. ಈ ಸಿನಿಮಾದಲ್ಲಿ ಮೇಡಮ್ ಆಲ್ರೆಡಿ ಹೇಳಿದರೆ ಒಂದು ಸರ್ಪ್ರೈಸ್ ಎಲಿಮೆಂಟಾಗಿ ಬರ್ತೀನಿ ಅಂತ. ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚಾಗಿ ಏನು ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಹಾಗಾಗಿ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ನಮಸ್ತೆ. ದಯವಿಟ್ಟು ಫೆಬ್ರವರಿ 20ನೇ ತಾರೀಕು ಆಲ್ಫಾ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೀವೆಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ ಇಡೀ ಸಿನಿಮಾವನ್ನು ನೀವು ಇಷ್ಟಪಡ್ತೀರಾ. ಈಗ ಆಲ್ರೆಡಿ ಸಾಂಗ್ ನೋಡಿದ್ದೀರಾ, ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು. ಖಂಡಿತವಾಗಿ ನೀವು ಇಷ್ಟಪಡ್ತೀರಾ. ನನ್ನ ಪಾತ್ರವನ್ನು ಒಂದು ವಿಭಿನ್ನ ಪಾತ್ರವಾಗಿ ನೀವೆಲ್ಲರೂ ನನ್ನ ವಿಭಿನ್ನವಾಗಿ ನೋಡೋದಕ್ಕೆ ಇಷ್ಟಪಡೋರು ಖಂಡಿತವಾಗ್ಲೂ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡ್ಬೋದು. ಬನ್ನಿ, ನೋಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನೇನಾದರೂ ಹೇಳಿ. ಕಾರ್ತಿಕ್ ಅವ್ರು ಏನು ಗೊತ್ತಾ, ಈಗ ಟೈಟಲ್ ಟ್ರ್ಯಾಕ್ ನೋಡಿದ್ವಿ. ಸಾಮಾನ್ಯವಾಗಿ ಈ ಆಲ್ಫಾ ಮ್ಯಾನ್ ಅಂತ ಹೇಳ್ತೀವಲ್ವಾ, ಅವ್ರ ಬಗ್ಗೆ ಒಂದು ಬೇರೆದಂಥ ಒಪಿನಿಯನ್ ಇರುತ್ತೆ. ನೀವು ರಿಯಲ್ ಲೈಫಲ್ಲಿ ಆಲ್ಫಾ ಮ್ಯಾನಾ ಹೇಗೆ ಅಂತ? ನಾನು ಮೇಡಮ್ ಅದು ಹೆಂಗೆ ಅಂತಂದರೆ, ನಾವು ಎಲ್ಲೆಲ್ಲಿ ಆಲ್ಫಾ ಆಗಿರ್ಬೇಕು ಅಲ್ಲೆಲ್ಲ ಆಲ್ಫಾ ಆಗಿರ್ತೀವಿ, ಎಲ್ಲೆಲ್ಲಿ ತಲೆ ಬಗ್ಗಿಸ್ಬೇಕು ಅಲ್ಲೆಲ್ಲಿ ತಲೆ ಬಗ್ಗಿಸ್ತೀವಿ. ನಿಮ್ಮ ಸಿನಿ ಜರ್ನಿಗೆ ಈ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮಗೆ? ಇದು ಆ್ಯಕ್ಚುಲಿ ಈ ಪಾತ್ರ ಬಹಳ ವಿಭಿನ್ನವಾಗಿದೆ. ನನಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ನನಗೆ ಅನ್ನಿಸ್ತು. ನಿರ್ದೇಶಕರು ಮೊದಲನೇ ಬಾರಿ ನನ್ನ ಕರೆದು ಫೋನಲ್ಲೇ ಹೇಳಿದರು, ಒಂದು ಈ ರೀತಿ ಪಾತ್ರ ಇದೆ, ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ಸರ್ ಫಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಅಂತ ಹೋದೆ. ಅದಾದ ನಂತರ ಪಾತ್ರ ಕೇಳಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಒಂದು ಸ್ವಲ್ಪ ದಿನ ತೊಗೊಂಡಿದ್ದುಂಟು. ಅದಾದಮೇಲೆ ನಾನೇ ಮೆಸೇಜ್ ಮಾಡಿ ಹೇಳಿದೆ, ಸರ್ ಇನ್ನೂ ಆಪ್ಷನ್ ಓಪನ್ ಇದೆ, ನಾನು ಮಾಡ್ಬೋದಾ ಅಂತ. ಯಾಕಂದರೆ ಅಷ್ಟು ದಿನ ನಾನು ಯೋಚನೆ ಮಾಡಿದ್ದು, ಅಷ್ಟು ದಿನವೂ ಈ ಪಾತ್ರ ನನ್ನನ್ನು ಕಾಡಿದೆ. ಯಾವುದೇ ಒಬ್ಬ ನಟನಿಗೆ ಅವರು ಮಾಡುವಂಥ ಪಾತ್ರ ಅವರಿಗೆ ಕಾಡಬೇಕು. ಮಲಗಿದ್ದು ಎದ್ದೊಳುವಾಗಲೂ ಅಥವಾ ಮಲಗೋ ಸಮಯದಲ್ಲೂ ಆ ಪಾತ್ರ ನನ್ನ ಕಾಡಿದೆ. ಹಾಗಾಗಿ ನನಗಿದು ಮಾಡಲೇಬೇಕು ಅಂತ ಅನಿಸಿ ಪಾತ್ರದ ಔಟ್ಲುಕ್ ಆಗಲಿ ಅದೆಲ್ಲದಕ್ಕೂ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿ ನಾವು ವರ್ಕ್ ಮಾಡಿದ್ದೀವಿ. ಸೊ ತುಂಬ ಇಷ್ಟಪಟ್ಟು ಮಾಡಿರೋ ಪಾತ್ರ. ಸೊ ನನಗೆ ಈಗ ನನ್ನ ಕೆರಿಯರ್ಗೆ ತುಂಬಾ ಇದು ಭದ್ರ ಬುನಾದಿ ಹಾಕ್ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಹಾಗಾದರೆ ಫೆಬ್ರವರಿ 20ಕ್ಕೆ ಎಲ್ಲರೂ ಜೊತೆಯಾಗಿ ಸಿನಿಮಾ ನೋಡೋಣ. ಡೆಫಿನೆಟ್ಲಿ. ಆ್ಯಂಡ್
ಅನೂಪ್ ಸರ್, ಇವತ್ತು ಆಲ್ಫಾ ಅದು ಒಂದು ಏನು ಟೈಟಲ್ ಸಾಂಗ್ ರಿಲೀಸ್ ಆಗ್ತಿದೆ, ಅದಕ್ಕೆ ಈ ಸಾಂಗ್ ಆಗಿರ್ಬೋದು, ಆಲ್ಫಾ ಅದು ಒಂದಷ್ಟು ಏನೋ BGMಗಳಾಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಅನೂಪ್ ಸೆಳಿನ್ ಸರ್ನ ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿವಿ. ಬಿನ್ ಫ್ಯಾನ್ ಆಫ್ ಯಾಸ್. ಆ್ಯಂಡ್ ಬಾಲು ಅವರೇ, ಇವರು ನೋಡಿ ನಮ್ಮ ಎಷ್ಟು ಗ್ರೌಂಡೆಡ್ ಇವರು, ಗ್ರೌಂಡಲ್ಲೇ ಸೀರಿಯಸ್ಲಿ ಗ್ರೌಂಡೆಡ್. ಅಂದರೆ ನಾವು ಇವರು ಒಟ್ಟಿಗೆ ನಟನೆ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತದೆ, ಯಾಕಂದರೆ ಅಷ್ಟೇ ಗಿವ್ ಆ್ಯಂಡ್ ಟೇಕ್ ಇರ್ತಾ ಇತ್ತು. ಬಾಲು ಜೊತೆ ಆಗಿರ್ಬೋದು, ಹೇಮಂತ್ ಅವ್ರ ಜೊತೆ ಆಗಿರ್ಬೋದು. ಹೇಮಂತ್ ಅವ್ರ ಬಗ್ಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಮತ್ತೆ. ಬಾಲು ಅವರು ಅಂದರೆ ಈವನ್ ಟೀಸರಲ್ಲೂ ಕೂಡ ಅವ್ರದ್ದೊಂದು ಡೈಲಾಗ್ ಹೇಳಿದ್ರು, ಅದು ತುಂಬ ಇಷ್ಟ, ನನಗೆ ತುಂಬ ಇಷ್ಟ ಆಗಿದ್ದು. ಯಾಕಂದರೆ ನಮ್ಮ ಜೀವನಕ್ಕೆ ತುಂಬ ಅಳವಡಿಸ್ಕೊಂಡು ಜೀವನ ಪೂರ್ತಿ ಏನು ಹೇಳಿದ್ರಲ್ಲ ಅದು. ಸೊ ಅದೇ ರೀತಿ ನಂದೊಂದು ಡೈಲಾಗ್ ಇದೆ, ನಾನು ನೆಕ್ಸ್ಟ್ ಇವೆಂಟಲ್ಲಿ ಹೇಳ್ತೀನಿ. ನಾನು ವಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಇವೆಂಟ್ಸ್. ಆ್ಯಂಡ್ ಹೇಮಂತ್ ಅವರು ತುಂಬ ಡೆಡಿಕೇಟೆಡ್ ಆಗಿ ಹೇಳ್ದಂಗೆ ನಾನು ಸಿಕ್ಸ್ ಪ್ಯಾಕ್ ಮಾಡಿದ್ದು, ನಾನು ಮೇಂಟೈನ್ ಮಾಡಿದ್ದೀನಿ. ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೇಂಟೈನ್ ಬಾಡಿ ಮೇಂಟೈನ್ ಮಾಡಿಕೊಂಡು ಸಿನಿಮಾದ ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗಿ ಒಂದು ಸಿನಿಮಾನ ಹೊರಗಡೆ ತೊಗೊಂಬರೋವರೆಗೂ ಕಷ್ಟಪಡೋಂಥದ್ದಿದೆಯಲ್ಲ, ಐ ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ತುಂಬಾ ಎಫರ್ಟ್ಸ್ ಬೇಕು ಅದಕ್ಕೆ. ಮತ್ತು ವಿಜಯ್ ಸರ್ ಬಗ್ಗೆ ನಾನು ಇನ್ನೂ ಸಾಕಷ್ಟು ಮಾತಾಡೋದಿದೆ, ನಾನು ಮಾತಾಡೋದು. ಐ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದ ಆಪರ್ಚುನಿಟಿ. ತುಂಬ 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 ಖುಷಿಯಾಗಿದೆ ಆ್ಯಂಡ್ ತುಂಬ ಕೃತಜ್ಞತಾಗಿದ್ದೀನಿ. ನೀವು ಅಣ್ಣ ಮಾತಾಡಲಾ ಬೇಡವಾ? ಜೈ ಗಿಲ್ಲಿ ಕಣ. ಮತ್ತು ಹೀರೋಯಿನ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಟ್ಸ್ ಆಲ್ ಮೇಡಮ್, ಥ್ಯಾಂಕ್ ಯು. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ಈ ಸಿನಿಮಾದಿಂದ ನಿಮ್ಮ ಸಿನಿ ಜರ್ನಿ ಕೂಡ ಮತ್ತಷ್ಟು ಬ್ಯೂಟಿಫುಲ್ ಆಗಲಿ ಅಂತೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅದೀಗ ಇನ್ನಿಬ್ಬರು ಮಾತಾಡೋದು ಬಾಕಿ ಇದೆ. ಒಬ್ಬರು ನಮ್ಮ ಹೀರೋ, ಇನ್ನೊಬ್ಬರು ಅವರಿಗೆ ಹೀರೋ ಡೈರೆಕ್ಟ್ರು. ಹಾಗಾಗಿ ಮೊದಲನೇದಾಗಿ ನಮ್ಮ ಮೊದಲನೇ ಸಿನಿಮಾ ಅಂದ ಕೂಡಲೇ ಖಂಡಿತವಾಗಿ ಬಹಳಷ್ಟು ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆದರೆ ಅದು ಆ್ಯಕ್ಷನ್ ಆಗಿರಲಿ, ಡಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಿರಲಿ, ಎಲ್ಲದರಲ್ಲೂ ನನ್ನ 200% ನಾನು ಕೊಡಬೇಕು ಅಂಥೇಳಿ ಬಹಳಷ್ಟು ಟ್ರೈನಿಂಗನ್ನು ಪಡೆದುಕೊಂಡು, ಬಹಳಷ್ಟು ಪ್ರಿಪ್ರೇಷನನ್ನು ಮಾಡಿಕೊಂಡು, ನಾನು ಕಂಪ್ಲೀಟಾಗಿ ರೆಡಿ ಇದ್ದೀನಿ, ನಾನು ಕನ್ನಡಿಗರ ಮುಂದೆ ಬರ್ತೀನಿ ಅಂಥೇಳಿ ಶ್ರಮಿಸಿದಂತಹ ನಮ್ಮ ಸಿನಿಮಾದ ನಾಯಕ ನಟ, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ, ವೆರಿ ವೆರಿ ಟ್ಯಾಲೆಂಟೆಡ್ ಹೇಮಂತ್ ಕುಮಾರ್ ಆನ್ ಸ್ಟೇಜ್ ಪ್ಲೀಸ್. ಹೇಮಂತ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನಿಮ್ಮ ಆಲ್ಫಾ ಟೈಟಲ್ ಟ್ರ್ಯಾಕ್ ಲಾಂಚ್ ಆಯಿತು. ಎಷ್ಟು ಖುಷಿ ಆಗ್ತಾ ಇದೆ ನಮ್ಮ ಸಿನಿ ಪ್ರೇಮಿಗಳ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇರೋದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಬಂದಿರೋರಿಗೆ ಸುಸ್ವಾಗತ ಹಾಗೂ ಧನ್ಯವಾದಗಳು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫಿಲಮ್ ಟೀಮ್ ಆಗಿರ್ಬೋದು, ಹಾಗೆ ಮೀಡಿಯಾ ಮಿತ್ರರು, ಹಾಗೆ ಫಿಲಮ್ ಸಪೋರ್ಟರ್ಸು, ಸಿನಿಮಾ ಲವರ್ಸು, ಎಲ್ರಿಗೂ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಈ ಥರ ನೋಡ್ತಾ. ಹಾಗೆ ನೀವು ಟೀಸರ್ ನೋಡಿದ್ದೀರಾ, ಹಾಗೆ ಒಂದು ಸಾಂಗ್ ನೋಡಿದ್ದೀರಾ. ಫಸ್ಟ್ ಒಂದು ಸಾಂಗ್ ರಿಲೀಸ್ ಆಯಿತು, ಟೀಸರ್ಗೆ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಹೊಸಬರಾಗಿದ್ರು ಕಂಟೆಂಟ್ ಚೆನ್ನಾಗಿದ್ರೆ ಇಷ್ಟಪಡ್ತಾರೆ ಅಂತ ಆ ಟೀಸರ್ ಮುಖಾಂತರ ನೀವೆಲ್ಲ ತೋರಿಸ್ಕೊಟ್ರಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾರ್ಯಾರು ನೋಡಿದ್ದಾರೆ ಟೀಸರಲ್ಲಿ ಏನು ಆ್ಯಕ್ಷನ್ ಇತ್ತು, ಫುಲ್ ಇದು ಆ್ಯಕ್ಷನ್ನು, ಫುಲ್ ವೈಲೆನ್ಸ್ ಅಂತೆಲ್ಲ ಅನ್ಕೊತಿದ್ರು. ಅವ್ರಿಗೋಸ್ಕರನೇ ಇದು ಬರೀ ವೈಲೆನ್ಸು ಆ ಥರದ್ದೆಲ್ಲ ಸಿನಿಮಾ ಅಂತ ರಾವ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ರಿ. ಅದಕ್ಕೂ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಬಂತು ನಿಮ್ಮ ಕಡೆಯಿಂದ ಎಲ್ಲರಿಂದ. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಆ ಮ್ಯೂಸಿಕ್ ಆಗಿರ್ಬೋದು, ಆ ಡ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಹಾಗೆ ಅನೂಪ್ ಸರ್ ಬಗ್ಗೆ ಹೇಳೋದಾದರೆ, ಈ ಸಾಂಗ್ಸ್ ಮಾಡಿರೋದು ರಾವ ಸಾಂಗ್ ಬಂದಾಗ ನಾನು ಫಸ್ಟ್ ಕೇಳಿದ್ದೆ ರೆಡಿ ಆಗ್ತಾ ಇದ್ದಾಗ. ಆಗ ತುಂಬಾ ಇಷ್ಟ ಆಗಿತ್ತು, ಸಕ್ಕತ್ತಾಗಿದೆ. ಅಂದರೆ ತುಂಬ ನನಗೆ ಅವಾಗಲೇ ಹೇಳ್ಬಿಟ್ಟೆ ಸರ್ಗೆ, ಸರ್ ಇದು ರಿಲೀಸ್ ಆದಮೇಲೆ, ಅದು ತುಂಬ ದೊಡ್ಡ ಸಕ್ಸಸ್ ಆದಮೇಲೆ ಹೇಳೋದು, ಅದು ಬೇರೆ ಪ್ರಶ್ನೆ. ಫಿಲಮ್ ರಿಲೀಸ್ ಆದಮೇಲೆ ಹೇಳೋದು. ನನಗೆ ಈಗಲೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್, ಸಕ್ಕತ್ತಾಗಿದೆ ಅಂತ ಹೇಳಿದ್ದೆ. ಹಾಗೆ ಒಂದು ಚಿಕ್ಕ ಡೌಟ್ ಇತ್ತು, ಯಾವಾಗಲೂ ಸರ್ದು ಲವ್ ಸಾಂಗ್ಸು ಆ ಥರದ್ದೆಲ್ಲ ತುಂಬ ಕೇಳಿದ್ವಿ. ಬಟ್ ಮಾಸ್ ಸಾಂಗು ಅದೆಲ್ಲ ಯಾವ ಥರ ಇರುತ್ತೆ ಅಂತ ನಾನು ಯಾವುದೋ ಕೆಲವೇ ಕೇಳಿದ್ದೆ. ಆಗೊಂದು ಚಿಕ್ಕ ಡೌಟ್ ಇತ್ತು. ಬಟ್ ಈ ಸಾಂಗ್ ಯಾವಾಗ ರೆಡಿ ಆಗ್ತಿತ್ತು, ಆ ಟೀಸರ್ ಒಂದು ಲಾಸ್ಟ್ ಒಂದು 10-20 ಸೆಕೆಂಡ್ ಬಿಟ್ಟು, ಓಕೆ 10-20 ಸೆಕೆಂಡ್ ಬಿಟ್ಟು, ಓಕೆ 10-20 ಸೆಕೆಂಡ್ ಬಿಟ್ಟು ಯಾವಾಗ ಕೇಳಿದ್ವಿ ಮಾಸ್ ಸಾಂಗು, ಆಗ ತುಂಬಾ ಖುಷಿ ಆಯಿತು ಸರ್. ಆಮೇಲೆ ಈ 4 ನಿಮಿಷದ ಸಾಂಗ್ ನೋಡಿದಾಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ಹಂಗೆ ಜನದ ರೆಸ್ಪಾನ್ಸು, ನಾನು ಯಾರ್ಯಾರು ತೋರಿಸಿದ್ದೀನಿ ಅವ್ರಿಗೆಲ್ಲ ಸಕ್ಕತ್ತಾಗಿದೆ ಅಂದರು.
ಸೊ ಈಗ 5:30ಗೆ ಯೂಟ್ಯೂಬ್ ಲಹರಿ ಮ್ಯೂಸಿಕಲ್ಲಿ ಲಾಂಚ್ ಆಗ್ತಿದೆ. ನೀವೆಲ್ಲರೂ ನೋಡಿದ್ದಾದ್ಮೇಲೆ 4 ಜನಕ್ಕೆ ಶೇರ್ ಮಾಡಿ, ಇಷ್ಟ ಆದಲ್ಲಿ ಎಷ್ಟು ಜನಕ್ಕಾದರೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳೋದಾದ್ರೆ ವಿಜಯ್ ಸರ್ ಒಂದು ವಿಷನ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ತೆಗೆದಿದ್ದಾರೆ. ಹೊಸಬರು ನಾನು ಹೊಸಬ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಅವರು ಒಂದೇ ಮಾತು ಹೇಳಿದ್ದು, ನಮ್ಮ ಕರಿಯರೂ ನೋಡ್ಕೊಬೇಕು ನಾವು, ಯಾಕಂದರೆ ಹೊಸಬರನ್ನ ಲಾಂಚ್ ಮಾಡೋದ್ರ ಜೊತೆಗೆ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು. ಈಗ ಜನ ಹೊಸದನ್ನು ತೊಗೊಳೋದು ತುಂಬ ಕಷ್ಟ. ಈಗ ಕನ್ನಡ ಸಿನಿಮಾ ಅದಕ್ಕೆ ಆಮೇಲೆ ಬರ್ತೀನಿ ಆ ಟಾಪಿಕ್ಗೆ. ಈಗ ವಿಜಯ್ ಸರ್ದು ಡೈರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಹೊಯ್ಸಳ ನೋಡಿ ತುಂಬಾ ಖುಷಿ ಆಯಿತು, ಆ ಮೇಕಿಂಗ್ ಆಗಿರ್ಬೋದು, ಸರ್ದು ಡೈರೆಕ್ಷನ್ ಎಲ್ಲ. ಸೊ ಆಗ ಈ ಜರ್ನಿ ಸ್ಟಾರ್ಟ್ ಆಗಿ ಈ ಒಳ್ಳೆ ಕಂಟೆಂಟ್ ಬೇಸ್ಡೇ ಸ್ಟೋರಿ ಮಾಡಬೇಕು ಅಂತ ಬಂದಾಗ ಇದನ್ನು ಹೊಸಬರಿಗೆ, ಒಬ್ಬ ಲಾಂಚ್ ಆಗೋ ಹುಡುಗನಿಗೆ ಯಾವ್ಯಾವ ಥರ ಮಾಡಬೇಕು, ಆ್ಯಕ್ಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು ಎಲ್ಲನೂ ಇಟ್ಟು ಅದ್ರ ಜೊತೆಗೆ ಒಂದು ವೈಂಡ್ ಆಗಿ ಎಲ್ಲ ಮಾಡಿದ್ದಾರೆ. ತುಂಬ ಸಕ್ಕತ್ತಾಗಿ ಬಂದಿದೆ. ಸೊ February 20 ಥಿಯೇಟರ್ಸ್ಗೆ ಬಂದು ನೋಡಿ, ಯಾಕಂದರೆ ಫಸ್ಟಿಂದನೂ ಇದು ಥಿಯೇಟ್ರಿಗಂತಾನೆ ಮಾಡಿರೋ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಅಂದರೆ ಈಗ ಎಲ್ಲರಿಗೂ ಒಂಥರ ಒಂದು ಸ್ವಲ್ಪ ನೆಗ್ಲೆಕ್ಟ್ ಆಗಿಬಿಟ್ಟಿದೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ. ದಯವಿಟ್ಟು ಹೇಳ್ತಾ ಇದ್ರಿ, ಕನ್ನಡ ಸಿನಿಮಾ ಅದು ಹೊಸಬರ ಸಿನಿಮಾ ಅಂದರೆ ಒಂದು ಸ್ವಲ್ಪ ಏನು ಮಾಡಿರ್ತಾರೆ ಬಿಡು, ಏನೋ ಮಾಡಿರ್ತಾರೆ ಅಂದ್ಕೊಳ್ತೀರಾ. ಸೊ ಅದರಿಂದ ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಲೇ ನಮ್ಮ ಕಂಟೆಂಟ್ನ ಟೀಸರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಅದನ್ನೆಲ್ಲ ನಾವು ರಿಲೀಸ್ ಮಾಡ್ತಾ ಇದ್ದಾಗ ನೀವೆಲ್ಲ ಅದನ್ನು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಅದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೊಸಬರು ಬಂದಾಗ ನಿಮ್ಮ ಜನಗಳದ್ದೇ ಸಪೋರ್ಟ್ ಬೇಕಾಗಿರೋದು, ಕನ್ನಡಿಗರದೇ ಸಪೋರ್ಟ್ ಬೇಕಾಗಿರೋದು. ನಮ್ಮ ಕನ್ನಡ ಸಿನಿಮಾಗಳು ಉಳಿಬೇಕಂದ್ರೆ ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೀರೋಯಿನ್ಗಳು ಅಷ್ಟೇ. ಗೋಪಿಕಾ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಅವರು ಈಗ ಆಲ್ಫಾ ಅಂದರೆ ಬರೀ ಮೆನ್ ಅಲ್ಲ, ಫೀಮೇಲು ಆಲ್ಫಾ ಅಂತ ಹೆಂಗೆ ಅಂತ ಈ ಸಿನಿಮಾನಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಅವರು ಹೋಲ್ ಹುಡುಗಿರ್ನ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಯಾವ ಥರ ಅಂದರೆ ಈಗ ಹುಡುಗಿರನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಜಾಸ್ತಿ ಹೇಳೋಕ್ಕಾಗಲ್ಲ. ನೀವೆಲ್ಲ ಒಂದು ಹೀರೋಯಿನ್ಗೆ ಟಗ್ ಆಫ್ ಬರೋ ಥರ ಇರುತ್ತೆ. ಅದು ಥರ ಡಿಫ್ರೆಂಟಾಗಿದೆ ಕ್ಯಾರೆಕ್ಟರು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆಯನ ಅವರು ಅಷ್ಟೇ, ಅವರು ಕಾಪ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ತುಂಬ ಚೆನ್ನಾಗಿದೆ, ಅವ್ರದ್ದು ಡಿಫ್ರೆಂಟ್ ಆಗಿದೆ. ಮತ್ತು ಕಾರ್ತಿಕ್ ಮಹೇಶ್ ಅವರು ಆಗಲೇ ಹೇಳ್ದಾಗೆ ಒಂದು ಡಿಫ್ರೆಂಟ್ ರೋಲು, ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಥಿಯೇಟ್ರಲ್ಲಿ ನೋಡಿ. ಮತ್ತು ಬಾಲು ಸರ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಮೊದಲಿಂದ ನಾನು ಫ್ಯಾನು. ಸಕ್ಕತ್ತಾಗಿ ಮಾಡ್ತಾಯಿದ್ರು. ಅವ್ರು ಸ್ಕ್ರೀನ್ ಮೇಲೆ ನೋಡಿದ್ರೆ ಏನೋ ಒಂಥರ ಜೋಶ್ ಬರೋದು, ಒಂಥರ ಡಿಫ್ರೆಂಟಾಗಿ ಫುಲ್ ಮಾಸ್ ಆಗಿರೋರು. ಈಗ ಅದೇ ಥರ ನಮ್ಮ ಟೀಸರಲ್ಲಂತೂ ಬಾಲು ಸರ್ ನೋಡಿ ನನಗೆ ಖುಷಿ ಆಯಿತು. ತುಂಬ ಸಕ್ಕತ್ತಾಗಿ ಒಳ್ಳೆ ಡೈಲಾಗ್ಸ್ ಇದೆ, ಎಲ್ಲನೂ ಸಕ್ಕತ್ತಾಗಿದೆ. ಸೊ ಟೀಸರು ಹಾಗೆ ರಾವ ಸಾಂಗ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ, ಅದೇ ಥರ ಈ ಆಲ್ಫಾ ಟೈಟಲ್ ಟ್ರ್ಯಾಕು ಇದು ತುಂಬ ಮಾಸ್ ಆಗಿದೆ. ನನಗೆ ಫುಲ್ ಇಷ್ಟ ಆಯಿತು. ನಿಮ್ಮ ರೆಸ್ಪಾನ್ಸ್ ಮಾಡಿ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲ ಸಿನಿಮಾ ಅಂದ್ಕೂಡಲೇ ಅಫ್ಕೋರ್ಸ್ ಒಂದು ನರ್ವಸ್ನೆಸ್ ಇರುತ್ತೆ. ಇಡೀ ತಂಡ ನಿಮ್ಮನ್ನು ಹೇಗೆ ನಡೆಸ್ಕೊಳ್ತಾ ಅಂದರೆ ತುಂಬ ಭಯ ಆದರೆ, ಅದರಲ್ಲೂ ಇಬ್ಬರಿಬ್ರು ಹೀರೋಯಿನ್ಸ್ ಬೇರೆ, ಖುಷಿ ಆಯಿತಾ ನರ್ವಸ್ ಆಯಿತಾ ಅಂತ? ಮೇಡಮ್, ನನಗೆ ಫಸ್ಟೇ ಫಿಕ್ಸ್ ಆಗಿದೆ ಸಿನಿಮಾ ಹೀರೋ ಆಗಬೇಕು, ಹುಡುಗಿ ಫಿಕ್ಸ್ ಆಗಿದೆ ಅನ್ಕೊಂಡ್ಬಿಟ್ಟೆ. ಓಕೆ, ಹುಡುಗಿ ಫಿಕ್ಸ್ ಆಗಿದ್ದಲ್ಲ, ಸಿನಿಮಾ ಹೀರೋ ಆಗಬೇಕು ಈ ಥರ ಫಿಕ್ಸ್ ಆಗಿದ್ದಾಗ ಇದೆಲ್ಲ ಆಬ್ವಿಯಸ್ಲಿ ಬರುತ್ತೆ ಅಂತ ಗೊತ್ತಿತ್ತು. ನಮ್ಮದು ಫ್ಯಾಮಿಲಿ ಯಾವುದು ಫಿಲಮ್ ಬ್ಯಾಕ್ಗ್ರೌಂಡು ಆ ಥರ ಯಾವುದೂ ಇಲ್ಲ. ಸೊ ಅದಕ್ಕೆ ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿದೆ. ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ನಾನೇ ಪ್ರಿಪೇರ್ ಆಗಿಬಿಟ್ಟಿದ್ದೆ, ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ಹಿಂಗೆ ಸ್ಟೇಜ್ ಮೇಲೆ ಮಾತಾಡೋವಾಗಿರ್ಬೋದು, ಆ್ಯಕ್ಟಿಂಗ್ ಮಾಡೋವಾಗಿರ್ಬೋದು. ನಮಗೆ ಯಾರು ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಇಲ್ಲ, ನಮಗೆ ನಾವೇ ಸಪೋರ್ಟ್ ಮಾಡ್ಕೊಬೇಕು ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಯಾವುದೇ ರೀತಿ ಭಯ ಆಗಿಲ್ಲ, ಯಾವುದೇ ರೀತಿ ನರ್ವಸ್ನೆಸ್ ಆಗಿಲ್ಲ. ಆಗಿದ್ರು ಒಂದು 2% ಆಗಿರ್ಬೋದೇನೋ ಅಷ್ಟೇ. ಯಾಕಂದರೆ ನಮ್ಮದು ಅಂದರೆ ಟೈಮ್ ಇದ್ದರೆ ಹೇಳ್ತೀನಿ. ಡೈರೆಕ್ಟ್ರು ಒಂದು ಮಾತು ಹೇಳಿದರು ವರ್ಕ್ಶಾಪ್ಸ್ ಮಾಡುವಾಗ, ಫುಲ್ಲಿ ಪ್ರಿಪೇರ್ಡಾಗಿ ಹೋಗಬೇಕು ಅಂತ. ಯಾಕೆ ನರ್ವಸ್ನೆಸ್ ಆಗಿಲ್ಲ, ಯಾಕೆ ಭಯ ಇಲ್ಲ ಅಂದರೆ ಅಷ್ಟು ಪ್ರಿಪೇರ್ಡ್ ಆಗಿದ್ವಿ. ಈ ಸಿನಿಮಾಗೆ ಏನು ಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ವಿ. ಡೈರೆಕ್ಟರು ವಿಜಯ್ ಸರ್ ಹೇಳಿದ್ರು ನಮ್ಮದು ವರ್ಕ್ಶಾಪ್ ನಡೀತಿದ್ದಾಗ, ಈಗ ಜನರಲಿ ನಾವು ಸಿನಿಮಾ ಶೂಟಿಂಗ್ ಮಾಡುವಾಗ ದೊಡ್ಡ ಹೀರೋ ಆದರೂ, ಎಕ್ಸ್ಪೀರಿಯನ್ಸ್ ಇರೋ ಆದರೂ, ಹೀರೋಯಿನ್ನು ಟೀಮ್ ಜೊತೆ ಎಲ್ಲ ಜೆಲ್ ಆಗಬೇಕಂದ್ರೆ ಒಂದು ಸಣ್ಣ ಪುಟ್ಟ ಸೀನ್ ಇಡ್ತೀವಿ ಅಂತ. ನಮ್ಮದು ಕಾರಣಾಂತರಗಳಿಂದ ಒಂದು ದೊಡ್ಡ ಒಂದು ಲೊಕೇಶನ್ ಇತ್ತು, ಅದು ಡೆಮಾಲಿಷನ್ ಆಗಬೇಕು ಅಂತೇಳಿ ತುಂಬ ಆವಾಗಲೇ ಸ್ಟಾರ್ಟಿಂಗ್ ಡೇನೇ ಅದೇ ಇತ್ತು.
ಅದು ಇಂಟರ್ವೆಲಲ್ಲಿ ಒಂದು ದೊಡ್ಡ ಡೈಲಾಗ್ ಇದೆ, ತುಂಬ ಒಂದು 300 ಪೀಪಲ್ ಪ್ಲಸ್ ಇದ್ರು ಶೂಟಿಂಗಲ್ಲಿ, ಎಲ್ಲರೂ ನೋಡ್ತಾ ಇರ್ತಾರೆ. ನೀವು ಏನು ಭಯ ಬೀಳ್ಬೇಡಿ, ಆರಾಮಾಗಿ ಮಾಡಿ ಅಂತ ಹೇಳಿದ್ರು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರು. ನಾನು ಆಗ ಹೇಳಿದ್ದೆ, ಸರ್ ಮೊದಲೇ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ, ಬಟ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ನಿಮ್ಮ ಮುಂದೆ ಏನು ಮಾಡಿ ತೋರಿಸ್ತೀನಿ, ನಾನು ಕ್ಯಾಮ್ರಾ ಮುಂದೆ ಮಾಡಿ ತೋರಿಸ್ತೀನಿ, ನೀವು ಓಕೆ ಅಂದರೆ ನನಗೆ ಓಕೆ. ಸೊ ನನಗೇನು ಭಯ ಇಲ್ಲ ಅಂತ ಹೇಳಿದ್ದೆ. ಹಂಗೆ ಕ್ಯಾಮ್ರಾ ಮುಂದೆ ಬಂದೆ, ಅದೇ ಥರ ಮಾಡಿದೆ. ಓಕೆ ಅಂದರು, ನನಗೆ ಅವಾಗಲೇ ಓಕೆ ಆಯಿತು. ಸೊ ಇದು ಫೆಬ್ರವರಿ 20ರ ನಂತರ ನಮ್ಮೆಲ್ಲ ಕನ್ನಡಿಗರಿಗೂ ಖಂಡಿತ ಸೂಪರ್ ಓಕೆ ಆಗ್ತೀರಾ ಹೇಮಂತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ನಿಮ್ಮ ಹಾಗೂ ನಮ್ಮ ಹೀರೋಯಿನ್ಸ್ ಜೊತೆಗೆ ಒಂದು ನಾವು ಹುಕ್ ಸ್ಟೆಪ್ ಹಾಕೋಣ, ಓಕೆ ಅಲ್ವಾ? ಆದರೆ ಅದಕ್ಕೂ ಮೊದಲು ನಮ್ಮ ಡೈರೆಕ್ಟರ್ನೊಬ್ಬೆ ಮಾತಾಡಿಸ್ತೀನಿ. ದಯವಿಟ್ಟು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಲವ್ ಯು ಆಲ್. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ದ್ಯಾಟ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಅವರೇ. ಹುಕ್ ಸ್ಟೆಪ್ ನೋಡೋಣ, ಆದರೆ ಅದಕ್ಕೂ ಮೊದಲು ಇಡೀ ಸಿನಿಮಾವನ್ನು ಒಂದು ಮಗು ಥರ ನೋಡೋದು ಮೊದಲನೇದಾಗಿ ಒಬ್ಬರು ನಿರ್ದೇಶಕರೇ. ಕಥೆಯಿಂದ ಹಿಡಿದು ಇಡೀ ಜರ್ನಿಯನ್ನಷ್ಟು ಪ್ರೀತಿಸಿರ್ತಾರೆ. ಇದೀಗ ನಮ್ಮ ಆಲ್ಫಾ ಸಿನಿಮಾದ ನಿರ್ದೇಶಕರು ಗೀತಾ, ಅದೇ ರೀತಿಯಾಗಿ ಗುರುದೇವ ಹೊಯ್ಸಳ ನಂತರ ಮತ್ತೆ ಕನ್ನಡಿಗರ ಮುಂದೆ ನಿರ್ದೇಶನದೊಂದಿಗೆ ಮತ್ತೊಂದು ಹೊಸ ಅಲೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಿರ್ದೇಶಕರು ವಿಜಯ್ ನಾಗೇಂದ್ರ ಸರ್ ಅವರನ್ನು. ವಿಜಯ್ ಸರ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ಇವತ್ತಿನ ಈವೆಂಟ್ಗೆ 3 ಜನ ಹೀರೋಗಳಿದ್ದಾರೆ. ಫಸ್ಟ್ ಹೀರೋ ಅನೂಪ್ ಸರು, ಸೆಕೆಂಡು ನಾಗಾರ್ಜುನ್ ಶರ್ಮಾ ಅವರು, 3ನೇವರು ವ್ಯಾಸರಾಜ್ ಅವರು. ಅವರು ಇವತ್ತಿಲ್ಲಿ ಬಂದಿಲ್ಲ, ಬಟ್ ಅವ್ರ ವಾಯ್ಸ್ ಇಲ್ಲಿ ನಿಮ್ಗೆಲ್ರಿಗೂ ಕೇಳೋಂಗೆ ಮಾಡಿದ್ದಾರೆ. ಸೊ ಇವತ್ತು ಬರೀ ಸಾಂಗ್ ಬಗ್ಗೆ ಮಾತಾಡೋಣ, ಸಿನಿಮಾ ಬಗ್ಗೆ ಇನ್ನೂ ಟ್ರೇಲರಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಸೊ ಆಲ್ಮೋಸ್ಟ್ ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡು ನಾವು ಮಾತಾಡಬೇಕಂತ ಎಲ್ಲರೂ ಒಂದೊಂದೇ ಪಾಯಿಂಟ್ಸ್ಗಳನ್ನ ಹೇಳ್ಕೊಂಬಂದಿದ್ದಾರೆ. ಸೊ ಕೊನೆ ಮೇಯ್ನ್ ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೆಲ್ಲರೂ ಅಣ್ಣವರಿಂದ ಹಿಡಿದು ಇವಾಗ ಯುವರಾಜ್ ಕುಮಾರ್ವರೆಗೂ ಎಲ್ಲರೂ ಸ್ಟಾರ್ ಮಾಡಿದ್ದೀರಾ, ಕನ್ನಡ ಸಿನಿಮಾನ ಮೆರೆಸಿದ್ದೀರಾ. ಹಾಗೆ ಹೇಮಂತ್ ಅವ್ರನ್ನೂ ಮೆರೆಸ್ತೀರಾ ಅಂತ ನಂಬ್ತೀವಿ. ನಾವಿಷ್ಟು ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ನಮ್ಮ ಸಿನಿಮಾ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಬಂದಿದೆ. ಅದರಿಂದ ನಾವೆಲ್ಲ ಇಷ್ಟು ಚೆನ್ನಾಗಿ ಕಾನ್ಫಿಡೆಂಟಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಫೆಬ್ರವರಿ 20ನೇ ತಾರೀಕು ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ನಾವೆಲ್ಲ ಕಷ್ಟಪಟ್ಟಿರೋದು ನೀವು ಥಿಯೇಟ್ರಲ್ಲಿ ಈ ಸಿನಿಮಾನ ಎಂಜಾಯ್ ಮಾಡೋದಕ್ಕೆ. ಸೊ ಈಗೆಲ್ಲ ಮೊಬೈಲಲ್ಲಿ OTTನಲ್ಲಿ ಸಿನಿಮಾ ನೋಡೋ ಕಾಲ ಬಂದಿದೆ, ಬಟ್ ನಾವು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಸಿನಿಮಾ ಮಾಡಿರೋದು. ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ನೋಡಿ. ನಾವು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ, ನಮ್ಮ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನೂ ನೋಡಿ, ಬೇರೆ ಭಾಷೆ ಸಿನಿಮಾಗಳನ್ನೂ ನೋಡಿ, ಬಟ್ ದಯವಿಟ್ಟು ಥಿಯೇಟ್ರಲ್ಲಿ ಮಾತ್ರ ಸಿನಿಮಾ ನೋಡಿ. ಥ್ಯಾಂಕ್ ಯು. ಓಕೆ, ಇದೀಗ ವಿಜಯ್ ನಾಗೇಂದ್ರ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಸಿನಿಮಾದ ನಿರ್ದೇಶಕರಿಗೆ. ಇದೀಗ ನಾವೆಲ್ಲರೂ ಕಾಯ್ತಾ ಇರುವಂಥ ಒಂದು ಹುಕ್ ಸ್ಟೆಪ್ಪನ್ನು ಹಾಕುವಂತಹ ಸಮಯ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಾಯಕ ನಟ ಹೇಮಂತ್ ಕುಮಾರ್, ಅದೇ ರೀತಿಯಾಗಿ ನಮ್ಮ ನಾಯಕಿಯರು ಗೋಪಿಕಾ ಸುರೇಶ್ ಆ್ಯಂಡ್ ಆಯನ ಅವರನ್ನು. ಸಾರಿ, ಆಗಲೇ ನಾಗಾರ್ಜುನ್ ಶರ್ಮಾ ಸರ್ ನಿಮ್ಮ ಹೆಸರು ತಗೊಳೋದು ಬರ್ತದೆ ಅರ್ಜೆಂಟಲ್ಲಿ. ನಾಗಾರ್ಜುನ್ ಶರ್ಮಾ ಸರ್ ಸಾಂಗ್ಸು 4 ಕೇಳಿದ್ದೀನಿ. ಈಗ ನೀವು 2 ಕೇಳಿದ್ದೀರಾ. ಒಂದು ರಾವ ರಾವ, ನೆಕ್ಸ್ಟ್ ಇದು ರಾವ ರಾವನಲ್ಲಿ ಲಿರಿಕ್ಸು, ಹುಡುಗರು ಎಣ್ಣೆ ಪಾರ್ಟಿ, ಹುಡುಗಿರು ಬಾಯ್ಸ್ ಎಮೋಷನ್ನು, ಆ ಥರದ್ದೆಲ್ಲ ವರ್ಡ್ಸು ಅಷ್ಟೇ ಚೆನ್ನಾಗಿ ಕೂಡಿಸಿದ್ದಾರೆ. ಸಕ್ಕದಾಗಿ ಇಷ್ಟ ಆಯಿತು. ನಮ್ಮ ತಂದೆ ಥರದವ್ರಿಗೆ ಅದು ಇಷ್ಟ ಆಯಿತು. ಆಮೇಲೆ ಆಲ್ಫಾ ಇದರಲ್ಲಿ ಇಂಗ್ಲೀಷ್ ವರ್ಡ್ಸ್ ಎಲ್ಲ ಒಂದು ಸ್ವಲ್ಪ ಇದ್ರೂ ನಮ್ಮ ಯೂತ್ಗೆ ಕನೆಕ್ಟ್ ಆಗೋ ಥರ ವರ್ಡ್ಸು ಬರೆದಿದ್ದಾರೆ. ನೆಕ್ಸ್ಟ್ ಸಾಂಗು ಒಂದು ಎಮೋಷ್ನಲ್ ಸಾಂಗ್ ಇದೆ, ಅದು ಅರ್ಥಪೂರ್ಣವಾಗಿದೆ. ಇನ್ನೊಂದು ಲವ್ ಸಾಂಗ್ ಬರೆದಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಥರದ್ದು ಬೇಕೋ ಅದೆಲ್ಲ ಥರ ಸಾಂಗ್ಸ್ ಇದೆ. ನಾಗಾರ್ಜುನ್ ಶರ್ಮಾ ಸರ್ ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್, ಎಲ್ಲನೂ ಅರ್ಥಪೂರ್ಣವಾಗಿದೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಒಬ್ರು ಈ ಕಡೆ ಬರ್ಬೋದಾ? ಓಕೆ, ಸಾಂಗ್ ರೆಡಿ ಇದೆಯಲ್ಲ? ನೀವೆಲ್ಲರೂ ಒಮ್ಮೆ ಸಾಂಗ್ ಮಾಡಿದ್ರೆ ನಾನು ಸಾಂಗ್ ಪ್ಲೇ ಮಾಡ್ತೀನಿ, ಅವ್ರು ಹುಕ್ ಸ್ಟೆಪ್ ಆಗ್ತಾರೆ. ರೆಡಿ ಇದ್ದೀರಲ್ಲ? ಸಾಂಗ್ ಪ್ಲೀಸ್. ಡಾರ್ಲಿಂಗ್ ಚಿಟ್ಟಾಗಿ ಜಿಂಗ್ 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 ಡಾರ್ಲಿಂಗ್ ಚಿಟ್ಟಾಗಿ ಜಿಂಗ್ 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 ಜಿಂಗ್
ತುಂಬ ಚೆನ್ನಾಗಿ ಮಾಡಿದ್ರಿ. ದಯವಿಟ್ಟು ಒಮ್ಮೆ ಜೋರಾದ ಚಪ್ಪಾಳೆ. ಏನು ಎನರ್ಜಿ, ಸಕಲಾಗಿ ಡ್ಯಾನ್ಸ್ ಮಾಡಿದ್ರಿ. ಇದೀಗ ಇದೇ ಖುಷಿಯಲ್ಲಿ ಒನ್ಸ್ ಮೋರಾ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಅಂತೆ. ಕಾರ್ತಿಕ್ ಅವರೇ ನೀವು ಜಾಯ್ನ್ ಆಗ್ಬೋದಾ? ಬಾಲು ಸರ್ ಕೂಡ ಜಾಯ್ನ್ ಆಗ್ಬೋದಾ? ಪ್ಲೀಸ್ ಬನ್ನಿ. ನೀವು ಟಪಾಂಗುಚ್ಚಿ ಮಾಡಿದ್ರು ಪರವಾಗಿಲ್ಲ, ಬನ್ನಿ ಬಾಲು ಸರ್ ಕಮ್, ಪರವಾಗಿಲ್ಲ ಬನ್ನಿ ಬಾಲು ಸರ್ ಬನ್ನಿ. ಕಾರ್ತಿಕ್ ಅವರೇ ಬನ್ನಿ, ವಿಲ್ ಜಸ್ಟ್ ಡು ಟಪಾಂಗುಚ್ಚಿ, ಬನ್ನಿ ಬಾಲು ಸರ್ ಬನ್ನಿ. ವಿಜಯ್ ಸರ್ ಒನ್ ಸ್ಟೆಪ್. ಅನೂಪ್ ಸರ್ ಬರ್ತೀರಾ? ಹಾಂ, ಡೈರೆಕ್ಟರ್ ಸರ್ ಬರ್ಬೇಕು. ಈ ವಿಲನ್ಗಳನ್ನ ಕರೆದು ಬಿಟ್ಟಿದ್ದಾರೆ. ನಮಗೆ ಫೈಟ್ ಮಾಡಿ ಅಂದರೆ ಮಾಡ್ತೀವಿ, ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಎಲ್ಲ ಹೊಟ್ಟೆಗೆ ಹಾಕೋಬೇಕು ಕನ್ನಡಿಗರು. ನೀವು ಡ್ಯಾನ್ಸ್ ಮಾಡಿದ್ರೆ ದುಡ್ಡು ಮಾಡೋ ಮೆಷಿನನ್ನು ನಾವು ಗಿಫ್ಟಾಗಿ ಕೊಡ್ತೀವಿ. ಡ್ಯಾನ್ಸ್ ಮಾಡಿ. ಅನಿಲ್ ಮಾಡ್ತೀರಾ? ಪ್ಲೀಸ್ ಬನ್ನಿ. ಹೌದಾ ಅನಿಲ್, ಡ್ಯಾನ್ಸ್ ಮಾಡಿ ಪ್ಲೀಸ್. ಅವರಿಗೆ ಹೀರೋಯಿನ್ ಬೇಕು, ಇಲ್ಲಾಂದ್ರೆ ಅವ್ರು ಕುಣಿಯಲ್ಲ. ಹಾಂ, ಓ ಅಷ್ಟೇ. ರೆಡಿ ಇದ್ದೀರಲ್ಲ? ಸಾಂಗ್ ರೆಡಿ ಇದೆಯಾ? ಓಕೆ, ರೆಡಿ? ಹಾಂ, ಓಕೆ, ಪ್ಲೇ. ಎಲ್ಲರೂ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದ್ರೆ ಬಾಲು ಅವ್ರದ್ದು ಬೇರೆನೇ ಟ್ರ್ಯಾಕ್ ನಡೀತಾ ಇದೆ ಅಲ್ಲಿ. ಎಸ್, ಇದೀಗ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಎಲ್ಲರೂ. ಅದಾದಮೇಲೆ ಇನ್ನೊಮ್ಮೆ ನಾವು ಟೈಟಲ್ ಟ್ರ್ಯಾಕನ್ನು ಪ್ಲೇ ಮಾಡ್ತೀವಿ. ದಯವಿಟ್ಟು ದ ಹೋಲ್ ಟೀಮ್ ಆಫ್ ಆಲ್ಫಾ ಆನ್ ಸ್ಟೇಜ್ ಪ್ಲೀಸ್. ಎಲ್ಲರೂ ಬರಬೇಕು ಪ್ಲೀಸ್. ಡೈರೆಕ್ಷನ್ ಟೀಮ್ ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಆನ್ ದ ಸ್ಟೇಜ್. ಡೈರೆಕ್ಷನ್ ಟೀಮ್ ದಯವಿಟ್ಟು ಬನ್ನಿ. ಆಲ್ಫಾ ಟೀಮ್ ಅವರು ದಯವಿಟ್ಟು ಬರಬೇಕು. ನೀವು ಕೂಡ ತುಂಬ ಚೆನ್ನಾಗಿ ಶೋನ ನಡೆಸ್ಕೊಟ್ರಿ. ಥ್ಯಾಂಕ್ ಯು. ಪ್ಲೀಸ್ ಬರಬೇಕು. ಬಂದ್ರೆ ಎಲ್ಲರೂ? ಸರ್ ಬನ್ನಿ, ಪವನ್ ಸರ್ ಬನ್ನಿ, ಅರುಣ್ ಸರ್ ಬನ್ನಿ, ಹೇಮಂತ್ ಸರ್ ಬನ್ನಿ, ಶಂಕರ್ ಸರ್ ಬನ್ನಿ. ಬಾಬು ಸರ್ ಬರಬೇಕು ಪ್ಲೀಸ್. ಸರಿ ಕಡೆ ಇದು ನಮ್ಮ ಆಲ್ಫಾ ಚಿತ್ರತಂಡ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ಅವರ್ ಅಮೇಜಿಂಗ್ ಟೀಮ್. ಒಂದೊಳ್ಳೆ ಕಥೆಯೊಂದಿಗೆ ಆಲ್ಫಾ ಸಿನಿಮಾ ಫೆಬ್ರವರಿ 20ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ. ಹಾಗಾಗಿ ಆಲ್ರೆಡಿ ನಾವು 2 ಹಾಡುಗಳು ಹಾಗೂ ಟೀಸರ್ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀವಿ ಅಂತ ಅನ್ಕೋತಾ ಇದ್ದೀವಿ. ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳಿರುತ್ತೆ. ಅದರ ಜೊತೆಗೆ ಫೆಬ್ರವರಿ 20ನೇ ತಾರೀಕು ಆಲ್ಫಾ ಬರ್ತಾ ಇರೋದ್ರಿಂದಾಗಿ ದಯವಿಟ್ಟು ಫ್ಯಾಮಿಲಿ ಸಮೇತರಾಗಿ ನೀವೆಲ್ಲರೂ ಬಂದು ನಮ್ಮ ಕನ್ನಡದ ಸಿನಿಮಾಗೆ ಪ್ರೀತಿಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಮತ್ತೊಮ್ಮೆ ನಮ್ಮ ಟೈಟಲ್ ಟ್ರ್ಯಾಕ್ ಪ್ಲೇ ಮಾಡಬೇಕು ಪ್ಲೀಸ್. ಇನ್ನೊಮ್ಮೆ ಟೈಟಲ್ ಟ್ರ್ಯಾಕ್ ಪ್ಲೇ ಮಾಡಿ ಪ್ಲೀಸ್. ಲಾಸ್ಟ್ ಟೈಟಲ್ ಟ್ರ್ಯಾಕ್ ನೋಡಿ.